ನಮಸ್ಕಾರ, ನೀವು ನೋಡ್ತಾ ಇದ್ರ PNS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್. ಇವತ್ತು ನಮ್ಮ ಜೊತೆಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಹೇಗೆ ಇಂಟ್ರಡಕ್ಷನ್ ಕೊಡ್ಲಿ? ಇವರು ಫಿಲ್ಟ್ರೇ ಇಲ್ಲ, ಮುಲಾಜು ನೋಡಲ್ಲ, ಮುಂದಕ್ಕೆ ಏನಾಗುತ್ತೆ ತಲೆನೂ ಕೆಡಿಸ್ಕೊಳ್ಳಲ್ಲ, ಇದ್ದಂಗೆ ಹೇಳ್ತಾರೆ. ಫೈರ್ ಬ್ರ್ಯಾಂಡು ಹಾಗೆ ಕಾಂಟ್ರವರ್ಸಿ ಬಾಂಡು ಯತ್ನಾಳ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ. ಮಂಕಾಗಿದ್ದೀರಾ ಸರ್? ಧ್ವನಿ ಸ್ವಲ್ಪ ತಣ್ಣಗಾಗಿದೆ. ಏನು ತಣ್ಣಗಿಲ್ರಿ ಸರ್. ನಾನು ಇದ್ದಂಗೆ ಕೇಳ್ತೀನಿ. ಯತ್ನಾಳ್ ಅವ್ರ ಡಿಕ್ಷನರಿಲಿ ಸಮಾಧಾನ ಅನ್ನೋದೇ ಇಲ್ವಾ? ಅವತ್ತು ನೀವು ಸಮಾಧಾನವಾಗಿ ಇದ್ದಿದ್ರೆ, ಅಮಿತ್ ಶಾ ಅವರು ಮತ್ತು ಇಲ್ಲೆಲ್ಲರೂ ಹೇಳ್ದಾಗ ಸಮಾಧಾನವಾಗಿ ಇದ್ದಿದ್ರೆ ಬಹುಶಃ ನೀವು ಪಾರ್ಟಿ ಒಳಗೆ ಇರ್ತಾ ಇದ್ರಾ ಅಂತ. ಏನು ಸರ್, ಸಮಾಧಾನ ಅನ್ನೋದು ನಿಮ್ಮ ಡಿಕ್ಷನರಿಲೇ ಇಲ್ವಾ? ಸಮಾಧಾನ ಅಲ್ರಿ, ಯಾವಾಗಲೂ ಅನ್ಯಾಯದ ವಿರುದ್ಧ ನನ್ನ ಮನಸ್ಸು ಒಪ್ಪೋದಿಲ್ಲ. ಅದನ್ನು ನೇರವಾಗಿ ಹೇಳುವಂಥ ಸ್ವಭಾವ ಇದೆ, ಅದರಲ್ಲೇನು ಬದಲಾವಣೆ ಆಗಿಲ್ಲ. ಅದಕ್ಕೆ ಈ ರೀತಿ ಶಿಕ್ಷೆಗಳು ಇದು ಭಾಳ ಸಲ ಆಗ್ಯಾವ್ರಿ ಶಿಕ್ಷೆಗಳು. ಅದು ಸುಧಾರಣೆ ಆಗುವಂಥ ಯಾವುದೇ ಲಕ್ಷಣಗಳು ಕಾಣಿಸೋದಿಲ್ಲ. ಕಾಂಪ್ರಮೈಸ್ ಇರಬೇಕಲ್ವ ಸರ್ ರಾಜಕೀಯದಲ್ಲಿ? ನಾನು ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತೀನಿ ಅಂದರೆ ಹಿಂಗೆ ಅನುಭವಿಸ್ಬೇಕಾಗತ್ತೆ ನೋಡಿ. ಈಗ ಭಾಳ ನಾವು ದುರಾಸೆ ಇಟ್ಟುಕೊಂಡು ಏನೋ ಆಗಬೇಕು, ಕರ್ನಾಟಕ ಲೂಟಿ ಮಾಡಬೇಕು, ನಾವು ಮುಖ್ಯಮಂತ್ರಿ ಆಗಬೇಕು, ಎಲ್ಲ ಜನರಿಗೆ ಮೋಸ ಮಾಡಬೇಕು ಅಂತ ಆ ಸ್ವಭಾವ ನಂದಿಲ್ಲ. ಏನು ಆಗದೇ ಇದ್ದರೂ ಪರವಾಗಿಲ್ಲ, ಸತ್ಯ ನ್ಯಾಯದ ಪರವಾಗಿನೇ ಇರೋದು. ಮತ್ತು ಯಾವುದೋ ಅನ್ಯಾಯ ಆದಾಗ ಅಷ್ಟೇ ನಾನು ಮಾತಾಡ್ತೀನಿ. ಒಳ್ಳೇದಿದ್ದಾಗ ಕಾಂಪ್ರಮೈಸ್ ಸಾಕಷ್ಟು ಸಲ ಆಗಿದ್ದೀನಿ. ಆದ್ರೆ ಅನ್ಯಾಯದು ಒಂದು ಅತಿರೇಕಕ್ಕೆ ಹೋದಾಗ ಯಾವ ಕಾಲಕ್ಕೂ ಕಾಂಪ್ರಮೈಸ್ ಆಗ್ಲಾರ್ದಕ್ಕೇ 3 ಸಲ ಉಚ್ಚಾಟನೆ ಮಾಡಿದ್ರು. ನಾನು ಕಮ್ ಬ್ಯಾಕ್ ಮಾತಾಡ್ತೇನೆ. ಏನು ಸರ್, ವಾಪಸ್ BJPಗೆ ಹೋಗ್ತೀರಾ? ಏನು ನೋಡ್ಬೇಕು, ನಾವು ಈಗೇನು ವಿಚಾರ ಮಾಡಿಲ್ಲ. ಮುಂದೆ ಕಾಲ ಇನ್ನೂ ನಾನು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ. ಅದಾದಮೇಲೆ ಒಂದು ನಿರ್ಣಯಕ್ಕೆ ಬರ್ತೇನೆ ರೀ. ಏನು ಕಾಯ್ತಾ ಇದ್ದೀರಾ BJP ಅವ್ರು ಕರೀಲಿ ಅಂತ? ಇಲ್ಲ ಇಲ್ಲ ಇಲ್ಲ, ನಾನು ನೋಡ್ರಿ, ನನ್ನ ಉಚ್ಚಾಟನೆ ಮಾಡಿದ್ಮೇಲೆ ಯಾವುದೇ ರಾಷ್ಟ್ರೀಯ ನಾಯಕರನ್ನು ಭೇಟಿ ಆಗ್ಲಿಕ್ಕೆ ಹೋಗಿಲ್ಲ. ಎಲ್ಲಿನೂ ನಾವು ವಿಷಾದ ವ್ಯಕ್ತಪಡಿಸೋ ಕೆಲಸ ಮಾಡಿಲ್ಲ. ಎಲ್ಲೋ ಯಾರ್ಯಾರಿಗೂ ಹಚ್ಚಿ ಲಾಬಿ ಮಾಡಿ ನನ್ನ ಪರವಾಗಿ ಹೇಳಿರತ್ತೆ ಯಾವ ರಾಜ್ಯದ ನಾಯಕರ ಮುಂದೂ ನಾವು ಹೋಗಿ ನಿಂತಿಲ್ಲ. ಉಚ್ಚಾಟನೆ ಆದಮೇಲೆ ಎಲ್ಲಿಯೂ ಯಾರ ಜೊತೆಗೂ ನಾನಿಲ್ಲ. ನಾನು ಸ್ವತಂತ್ರವಾಗಿಯೇ ನಾನು ಹೋರಾಟಗಳು ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಯಾಕೆ ಈ ಶಿಕ್ಷೆ ಬಂತು ಯತ್ನಾಳ್ ಅವ್ರಿಗೆ? ಸತ್ಯ ಮಾತಾಡಿದ್ದಕ್ಕೆ. ಹಾಗಾದ್ರೆ BJP ಸತ್ಯನ ಒಪ್ಕೊಳ್ಳಲ್ವಾ? ಮತ್ತದು ಈ ಕರ್ನಾಟಕದಲ್ಲಿ ಸತ್ಯ ಆಯ್ತಲ್ರಿ, ಎಲ್ಲನೂ ಒಪ್ಪೋದಿಲ್ಲ ಅಂತೇಳಿ. ಯಡಿಯೂರಪ್ಪ ಅವ್ರು ಕಂಡ್ರೆ ಭಯನಾ ಯತ್ನಾಳ್ಗೆ ಅಥವಾ ಕೋಪನ? ಯಡಿಯೂರಪ್ಪ ಕಂಡ್ರೆ ಭಯ ಏನಿಲ್ರಿ, ಕೋಪ ಭಯ ಇದ್ದವ್ರು ಏನದಾರಲ್ರಿ, ಅಂಜಿ ನಮ್ಮ ತಂದೆ ಸಮಾನ, ನಮ್ಮ ನಾಯಕರು ಅಂತೇಳಿ ಹೇಳ್ಕೊಂಡು ಹೋಗ್ತಾರೆ. ಅದನ್ನು ನಾನು ಹಂಗೆಲ್ಲದಕ್ಕೂ ಬೇಕಾದವ್ರಿಗೆ ಅಪ್ಪಾಜಿ ಅನ್ನುವಂಥ ಸಂಸ್ಕೃತಿ ನಂದಲ್ಲ. ಎಲ್ಲರಿಗೂ ತಂದೆ ಸಮಾನ ಅಂತ ಹೇಳೋದಿಲ್ಲ ನಾನು. ಹಿಂಗೆ ನಾ ಇವನ್ ಮಠಾಧೀಶರಿಗೂ ಸಹಿತ ಎಲ್ಲ ಸ್ವಾಮೀಜಿಗಳಿಗೂ ಕಾಲು ಮುಗಿದಿಲ್ಲ. ಅವರು ಅಯೋಗ್ಯರಿದ್ದರೆ ಅಂದ್ರೆ ಅವ್ರು ಸಮೀಪ ಹೋಗೋದಿಲ್ಲ, ನೇರವಾಗಿನ ಅವ್ರಿಗೂ ತರಾಟೆ ತಗೋತೀನಿ. ಅದು ನನ್ನ ಸ್ವಭಾವ. ಮತ್ತು ಯಡಿಯೂರಪ್ಪನವ್ರಿಗೆ ನನ್ನ ಭಯ. ಹೌದಾ ಸರ್? ಎಲ್ಲಿ ಯಡಿಯೂರಪ್ಪ 96 ನನ್ನ ಭಯ ಪ್ರಾರಂಭ ಆಗಿದೆ. ಅವ್ರು ಭಾಳ ಮುಂದಾಲೋಚನೆಯ ನಾಯಕರು. ಅವರು ಮುಂದೆ ತನ್ನ ಮಗ ನನ್ನ ನಂತರನೇ ಉತ್ತರಾಧಿಕಾರಿ ಆಗಬೇಕು ಅನ್ನೋಂಥ ಅವತ್ತಿನಿಂದಲೂ ಯಾರೇ BJPಯಲ್ಲಿ ಬೆಳೀತಿದ್ರೆ ಅವ್ರನ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಅವರು ಭಾಳ, ಅದರಲ್ಲಿ ಭಾಳ ಬುದ್ಧಿವಂತರು. ಹಂಗಾರೆ ಅವ್ರ ಗಾಳಕ್ಕೆ ನೀವು ಸಿಗಾಕೊಂಡ್ರ? ನಾ ಸಿಕ್ಕ ಹಾಕೊಳ್ಳಿಲ್ಲ. ಅದಕ್ಕೇ ಅವ್ರು 3 ಬಾರಿ ನಾನು ಉಚ್ಚಾಟನೆ ಮಾಡಿದ್ರು. 3 ಸಲನೂ ಮಾಡಿದ್ರು ಸಹಿತ ಮತ್ತು ವಾಪಸ್ಸು ಅವ್ರು ಹೇಳ್ತಾರೆ ನಾ ತೊಗೊಂಡು ಬಂದೆ, ಅವ್ರು ತೊಗೊಂಡು ಬಂದಿಲ್ಲ. ಯಡಿಯೂರಪ್ಪ ಅವ್ರು ಕಾಲು ಇಟ್ಕೊಂಡು ಟಿಕೆಟ್ ತಗೊಂಡ್ರು ಯತ್ನಾಳು. ಕಾಲು ನಾನು ವಾಜಪೇಯಿ ಅದ್ವಾನಿಯವ್ರು ಬಿಟ್ಟರೆ BJPಯಲ್ಲಿ ಯಾರ್ದು ಕಾಲು ಹಿಡ್ದಲ್ಲ ಹೇಳ್ತಾರೆ ಅವರು. ಹಾಗೆ ಹೇಳ್ತಾರೆ. ಈಗ ನೋಡ್ರಿ ಹಂಗೆ ಹೇಳ್ತಾರೆ ಅವರು. BJPಗೆ ಯಡಿಯೂರಪ್ಪನೇ ತೊಗೊಂಡು ಬಂದಾರ ಅಂತೇಳಿ. ಯಡಿಯೂರಪ್ಪನೇ BJP ನಾ ತಂದವ. ಯಡಿಯೂರಪ್ಪ KJP ಮಾಡಿ ವಾಪಸ್ ಬನ್ನಿ BJP ಎಲ್ಲ ದಿವಾಳಿಯಾಗಿ ಹೋಗಿದ್ರು, ಹತಾಶ ಕೂತಿದ್ರು. ಅವಾಗ ಅರುಣ್ ಜೇಟ್ಲಿ ಅವರು ನಮ್ಮ ಕರ್ನಾಟಕ ಇನ್ಚಾರ್ಜ್ ಇದ್ದರು. ಅರುಣ್ ಜೇಟ್ಲಿ ಅವ್ರು ನನ್ನ ಬಗ್ಗೆ ವಿಶೇಷ ಪ್ರೀತಿ ಇತ್ತು. ಇದೇ ಯಡಿಯೂರಪ್ಪ ಅವ್ರಿಗೆ BJPಗೆ ತೊಗೊಂಡು ಬರ್ರಿ ಅಂತ ಹೇಳ್ದವನೇ ನಾನೇನು. ನಾನು MLC ಆದಮೇಲೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ರಿ ಅಂತ ಹೇಳ್ದವ. ಈಗ ಅವ್ರ ಹಿಂದಿರುವಂಥ ಚೇಲಗಳೇನದಲ್ಲ ಯಡಿಯೂರಪ್ಪ ಅವ್ರು ಯಾರೂ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗುತ್ತೆ ಯಾರೂ ಹೇಳಿದವ್ರಲ್ಲ. ಅವ್ರು ಡಬಲ್ ಗೇಮ್ ಮಾಡ್ತಿದ್ರು. ಯಡಿಯೂರಪ್ಪ ಮುಂದೆ ಮಾತಾಡ್ತಿದ್ರು, ಹಿಂದೆ ಹೋಗಿ ಬೇರೆ ನಾನು ನೇರವಾಗಿ ಅವ್ರ ಮುಂದೆ ಅದನ್ನೇ ಹೇಳ್ತಿದ್ದೆ. ಅದು ಯಡಿಯೂರಪ್ಪನವ್ರು ನಮ್ಮಂಥವ್ರು ಅವರಿಗೆ, ಯಾಕಂದರೆ ನಾನು ಹೇಳಿದ್ದು ಯಡಿಯೂರಪ್ಪಗೆ ಮೊನ್ನೆದ್ದು ನಿಮ್ಮ ಕುಟುಂಬದ ಹಸ್ತಕ್ಷೇಪ ಆಗಬಾರ್ದು. ನಾನು ಯಾಕಂದ್ರೆ ಕೋರ್ ಕಮಿಟಿ ಮೆಂಬರ್ ಇದ್ದೆ. ಅವತ್ತು ನೇರವಾಗಿ ಅನಂತಕುಮಾರ್ ಇದ್ದರು, ಯಡಿಯೂರಪ್ಪ ಇದ್ರಲ್ಲ. ಮತ್ತು ನಿಮ್ಮ ಮಗನ ಭಾಳ ಅತಿಯಾಗಿ ರಾಜಕೀಯ ಒಳಗೆ
ಸರ್ಕಾರಿ ವ್ಯವಸ್ಥೆದಾಗ ಹಸ್ತಕ್ಷೇಪ ಮಾಡಬಾರ್ದು ಅಂತೇಳಿ ನೇರವಾಗಿ ನಾವು ಒಬ್ಬನೇ ಹೇಳ್ದವು. ಅದಕ್ಕೇ ಯಡಿಯೂರಪ್ಪ ಅವರಿಗೆ ಅವ್ರ ಮಗ್ಗು ಅದೇ ಸಿಟ್ಟು. ಹೀಗಾಗಿ ಯಡಿಯೂರಪ್ಪ ನಮ್ಗೆ 96ರಿಂದಲೂ ನಮ್ಗೆ ಅವರಿಗೆ ಆಗ್ತಾನೆ ಇರಲಿಲ್ಲ. ನೀವು ನಿಮ್ಮ ಮಕ್ಕಳನ್ನ ರಾಜಕೀಯಕ್ಕೆ ತರ್ತೀರಾ ಸರ್? ನೋಡು ಮುಂದಿನ ಭವಿಷ್ಯ ನಾ ಏನು ಹೇಳೋದು. ಈಗಂತೂ ಅವ್ರು ಯಾವುದೂ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರೇನಿಲ್ಲ. ಯಡಿಯೂರಪ್ಪ ಮಗನ್ ತಂದ್ರೆ ನೀವು ಸಹಿಸ್ಕೊಳ್ಳಲ್ಲ, ನಿಮ್ಮ ಮಕ್ಳನ್ನ ತರ್ತೀರಂದ್ರೆ ಕಡ್ಡಿ ತುಂಡು ಮಾಡ್ದಂಗೆ ಇಲ್ಲ ಅಂತನೂ ನೀವು ಹೇಳಲ್ಲ. ಅಲ್ಲ, ನಾನು ಅದನ್ನು ವಿಚಾರ ಮಾಡಿಲ್ಲ. ಈಗ ನನ್ನ ಮಗ ಸಂಘ ಸಂಸ್ಥೆಗಳು ಇದ್ದಾನೆ, ನಾವು ಕಟ್ಟಿದಂಥ ಸಂಸ್ಥೆಗಳಿದ್ದಾನೆ. ಅವನು ರಾಜಕೀಯವಾಗಿ ನೇರವಾಗಿ BJP ಸದಸ್ಯನೂ ಆಗಿಲ್ಲ, ಯಾವುದೇ ಪದಾಧಿಕಾರಿನೂ ಇಲ್ಲ. ಅದರ ಅರ್ಥನು ನಾವು ಇನ್ನೂ ರಾಜಕೀಯಕ್ಕೆ ನಮ್ಮ ಮಗನ ತಂದೆಲ್ಲ. ಏನ್ ಕೋಪ ಯಡಿಯೂರಪ್ಪ ಅವ್ರ ಕುಟುಂಬದ ಮೇಲೆ? ಮಾತೆತ್ತಿದ್ರೆ ಯಡಿಯೂರಪ್ಪ ಯಡಿಯೂರಪ್ಪ ಅಂತೀರಾ, ಅದೇ ನಿಮಗೆ ಬ್ಯಾಕ್ಲಾಶ್ ಆಯ್ತಾ? ಇಲ್ಲ, ಆಗಿಲ್ರಿ. ಯಾಕಂದರೆ ಯಡಿಯೂರಪ್ಪ ಏನಾಯಿತು, BJPಗೆ ಲಿಂಗಾಯತ ಮತ, ಲಿಂಗಾಯತ ಅವರು ಒಬ್ಬರೇ ಲೀಡ್ರು ಅನ್ನೋಂಥ ಕೆಲವೊಂದು ಮಠಾಧೀಶರು ಕೆಲವೊಂದು ಮಂದಿ ಬುಕ್ ಆಗಿಬಿಟ್ಟಿದ್ದಾರೆ ಅವ್ರ ಪರವಾಗಿ. ಯಡಿಯೂರಪ್ಪ ಮಠಾಧೀಶರನ್ನೇ ಬುಕ್ ಮಾಡ್ತಾರೆ. ಮಠಾಧೀಶರು ಕೆಲವೊಂದು ಮಂದಿ ಹಾದಿ ಬಿಟ್ಟಾರೆ. ಅವರು ದುಡ್ಡಿಗೆ ಏನು ಬೇಕಾದೂ ಹೇಳಿಕೆ ಕೊಡ್ತಾರೆ. ಯಡಿಯೂರಪ್ಪನ ತೆಗೆದ್ರೆ BJP ಸರ್ವನಾಶ ಆಗ್ತದೆ ಅಂತ ಹೇಳ್ತಾರೆ. ಮಠಾಧೀಶರು ಹೇಳುವಂಥ ಭಾಷೆ ರೀ ಇದು. ಸರ್ವನಾಶದ ಬಗ್ಗೆ, ಒಂದು ಪಾರ್ಟಿ ಬಗ್ಗೆ, ಒಂದು ರಾಷ್ಟ್ರೀಯ ಪಾರ್ಟಿ ಬಗ್ಗೆ ಮಾತಾಡ್ತಾರೆ. ರಾಜಕೀಯ ಮಾತಾಡ್ಬೇಕು. ಯಾಕೆ ಮಾತಾಡ್ತಾರೆ? ಸಮುದಾಯಕ್ಕೆ ಏನಾರೇ ಮಾತಾಡಲಿ, ಜನರ ಅಭಿವೃದ್ಧಿಗೆ ಮಾತಾಡಲಿ, ನೀರಾವರಿಗೆ ಮಾತಾಡಲಿ. ಬರೀ ಮುಂಜಾನೆ ಎದ್ದ ಕೂಡಲೇ ಮಂತ್ರಿ ಮಾಡಿರಿ, ನಮ್ಗೆ ಅನುದಾನ ಕೊಡ್ರಿ, ಇವರೆಲ್ಲ ವಿಧಾನಸೌಧದಲ್ಲಿ ಅಡ್ಡಾಡ್ತಾರಲ್ಲ ಅಂತ ಮಠದಲ್ಲಿದ್ರೆ ಚಂದ. ಅಲ್ಲೇ ಇರಬೇಕು, ಧರ್ಮದ ಕೆಲಸ ಮಾಡಬೇಕು. ಧರ್ಮದಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪತ್ತು ಹೇಳಬೇಕು. ಜಾತಿ ನಾಯಕನ ಓಲೈಸ್ಕೊಳ್ತಾರೆ ಅಂತ ಓಲೈಸೋದು ರೀ, ಅವ್ರನ್ನಿದ್ರೆ ಖುಷಿ ಪಡಿಸೋದು, ಅವರಿದ್ರು ಇವ್ರಿಗೆ ಅನುದಾನ ಕೊಡೋದು. ಏನಾರು ಇವ್ರು ಇದಕ್ಕೆ ಬತ್ತಂದ್ರೆ ಮಾಡಲಿಲ್ಲ ರೀ, ಯಡಿಯೂರಪ್ಪ ಮುಖ್ಯಮಂತ್ರಿ ಇಳಿಸ್ತಾರೆ ಅಂತ ಒಂದು 500 ಮಠಾಧೀಶರು, 500 ಜನನೂ ಪೂರ್ತಿ ಇರಲಿಲ್ಲ. ಅದರಲ್ಲಿ ಚಿಕ್ಕಪೇಟೆಯಲ್ಲಿ ಕ್ಯಾಮಿ ಇವು ಎಲ್ಲ ತೊಗೊಂಡು ಬಂದು, ಕಮಾಂಡೆಲ್ಲ ತೊಗೊಂಡು ಬಂದು ಒಂದು 500 ಜನ ಹುಷಾರ್. ಯಡಿಯೂರಪ್ಪ ತೆಗೆದ್ರೆ ಇಡೀ ಲಿಂಗಾಯತ ವೀರಶೈವ ಮಠಗಳೆಲ್ಲ ವಿರೋಧ ಆಗ್ತವೆ. ಹಾಂ, 5,000 ರೂಪಾಯಿ ಪಾಕೆಟ್ನಲ್ಲಿ ಡ್ರೈ ಫ್ರೂಟ್ಸ್ ಕೊಟ್ಟು, ಪಾಪ ಯಾವ ಡಿಲಕ್ಸ್ ಬಸ್ನಲ್ಲಿ ಎಲ್ಲ ಜಿಲ್ಲೆಯಿಂದ ಕರ್ಕೊಂಡು ಬಂದಿದ್ರು. ಸಿಗಲಾರ್ದಕ್ಕೆ ಚಿಕ್ಕಪೇಟೆಯಲ್ಲಿ ಒಂದು ಕೆಲವು ಮಂದಿ ಅವ್ರ ಶಿಷ್ಯರನ್ನ ಸಹಿತ ಅವ್ರು ಕ್ಯಾಮಿ ಹಾಕಿ ಕುಂಡ್ರಿಸ್ಬಿಟ್ಟಿದ್ರು. ಅಂದರೆ ಇವರೆಲ್ಲ ಧರ್ಮರಕ್ಷಕರ. ಇಷ್ಟೆಲ್ಲ ಹಿಂದೂಗಳ ಮೇಲೆ ಅತ್ಯಾಚಾರ ಆದಾಗ, ಲವ್ ಜಿಹಾದ್ ಆದಾಗ, ನಮ್ಮ ವೀರಶೈವ ಲಿಂಗಾಯತರ ಮೀಸಲಾತಿ ವಿಚಾರ ಬಂದಾಗ ಎಷ್ಟು ಮಠಾಧೀಶರು ಬಾಯಿ ತೆಗಿತಾರೆ. ಈಗ ಇವರೆಲ್ಲ ಯಡಿಯೂರಪ್ಪನ ಕುಟುಂಬಕ್ಕೆ ಏನಾರು ಆದರೆ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ತೆಗೆದ್ರೆ BJP ಅಂತ್ಯ. ಇವ್ರು ಹೆಂಗೆ ಮಠಾಧೀಶರು ಆಗ್ತಾರೆ? ಇವರು ಅವ್ರ ಕುಟುಂಬದ ಯಾವುದೋ ಪೀಠದ ಮಠಾಧೀಶರು ಆಗೋದಿಲ್ಲ, ಯಡಿಯೂರಪ್ಪ ಕುಟುಂಬದ ಮಠಾಧೀಶರಾಗ್ತಾರೆ. ಅದನ್ನು ನಾವು ವಿರೋಧ ಮಾಡ್ತೇವೆ. ಯಡಿಯೂರಪ್ಪ ವಿಜೇಂದ್ರನ್ ಬಗ್ಗೆ ಇನ್ನೊಂದೆರಡು ಪ್ರಶ್ನೆ ಕೇಳ್ಬೇಕು ಸರ್. ಅದಕ್ಕೂ ಮುಂಚೆ ನೀವು ಲವ್ ಜಿಹಾದ್ ಅಂದ್ರಿ, ನಾನು ಅದೇ ಟ್ರ್ಯಾಕಿಗೆ ಬರ್ತೀನಿ. ಯಾಕೆ ಮುಸ್ಲಿಂ ಕಂಡ್ರೆ ಆಗಲ್ವಾ ನಿಮಗೆ? ನೋಡಿ, ನನಗತ್ತ ಆಗೋದು ಅಂತಲ್ಲ, ಒಟ್ಟಾರೆ ದೇಶದ ವ್ಯವಸ್ಥೆಯಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಕೇರಳದಲ್ಲಿ ನಡೀತಾ ಇದೆ, ಯಾವ ರೀತಿ ಕಾಶ್ಮೀರದಲ್ಲಿ ನಡೀತಾ ಇದೆ, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಪರಿಸ್ಥಿತಿ. ಹಿಂದೂಗಳಿಂದ ಏನೂ ಅವ್ರಿಗೆ ತೊಂದರೆ ಆಗಿಲ್ಲ. ಆದರೆ ಹಿಂದೂಗಳ ಇದನ್ನು ಒಂದು ಹಬ್ಬ ಮಾಡಲಿಕ್ಕೆ ಅವರು ತೊಂದರೆ ಕೊಡ್ತಾರೆ, ಗಣಪತಿಗೆ ತೊಂದರೆ ಕೊಡ್ತಾರೆ. ಯಾಕತ್ರೆ ಅಂದರೆ ಹಿಂದೂಗಳ ಹಬ್ಬ ಮಾಡಬಾರ್ದ? ಹಿಂದೂಗಳ ಗಣೇಶನ ಮೆರವಣಿಗೆ ಅವ್ರ ಮಸೀದಿ ಮುಂದೆ ಹೋಗ್ಬಾರ್ದ? ಇದನ್ನು ಪಾಕಿಸ್ತಾನ. ನೀವು ಹೆಂಗೆ ಬಯಸ್ತಿರಲ್ಲ, ಮುಸ್ಲಿಮರು ನಮ್ಗೆ ಸಹೋದರಂಗೆ ಅಂತೇಳಿ ಹಿಂದೂಗಳ ಭಾವನೆ ಇರ್ತದೆ, ಆದ್ರೆ ಅವ್ರದ್ದು ಇದೆ. ಅದಕ್ಕೆ ನಾವು ಇರೋದು. ಅದಕ್ಕೆ ನೋಡಿ, ಎಲ್ಲ ಎಷ್ಟು 1% 2% ಒಳ್ಳೆಯವರು ಇರ್ಬೋದು ಅಲ್ಲಿ. ಮುಸ್ಲಿಂ ಹುಡುಗಿನ ಮದುವೆ ಆದ್ರೆ 5 ಲಕ್ಷ ಕೊಡ್ತೀನಿ ಅನ್ನೋ ಆಫರ್ ಕೊಟ್ರಿ ಹಿಂದೂ ಹುಡುಗರಿಗೆ, ಈಗಲೂ ಆಫರಿಗೆ ಬದ್ಧರಾಗಿದ್ದೀರಾ? ನೋಡಿ, ಅವತ್ತು ಹೇಳಿದ್ದು ಹಿಂಗೆ ಮಾಧ್ಯಮದವರು ಒಮ್ಮೊಮ್ಮೆ ತಿರ್ಚಿ ಬಿಡ್ತಾರೆ ತಮ್ಗೆ ಹೆಂಗೆ ಬೇಕಂಗೆ. ಅವರಿಗೂ ವಿಜೇಂದ್ರಂದು ಕೆಲವೊಂದು ಮಾಧ್ಯಮದವ್ರಿಗೆ ಕ್ವಶನ್ ಕೊಟ್ಟು ಕಳಿಸಿರ್ತಾನೆ ವಿಜೇಂದ್ರ. ನೀವೇನು ಹೇಳಿದ್ರಿ? ಯತ್ನಾಳ ಬಂದರೆ ಇಂಥ ಪ್ರಶ್ನೆ ಕೇಳ್ರಿ, ಯತ್ನಾಳನ ಪ್ರೆಸ್ ಮೀಟಿಗೆ ಹೋದ್ರೆ ಇದನ್ನ ಕೇಳ್ರಿ. ನನಗೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವ್ರ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ ಸರ್. ನೀವು ಆರೋಪ ನನ್ನ ಮೇಲೆ ಮಾಡಂಗೇ ಇಲ್ಲ. ನನಗೆ ಯಾರು ಪ್ರಶ್ನೆ ಬರ್ಕೊಟ್ಟಿಲ್ಲ. ನಾನು ವಿಸ್ತಾರ ಅಂತ ಹೇಳಿಲ್ಲ, ಮೀಡಿಯಾದಲ್ಲಿ ಅದಾರ್ರಿ ಕೆಲವೊಂದು. ಯತ್ನಾಳ ಬಲ್ಲಿ ಬರುವಾಗೆ ಅಲ್ಲಿ ಕಿವಿ ಒಳಗೆ ಅವ್ರ ರೊಚ್ಚಿಗೆ ಎಬ್ರಿಸ್ಬೇಕು ಆ ಮೊಬೈಲ್ದಾಗ ಬರ್ತಿರ್ತದೆ, ಏಯ್ ಯತ್ನಾಳ್ಗೆ ಇದೇ ಪ್ರಶ್ನೆ ಕೇಳು. ಏನ್ ಹೇಳ್ಕೊಟ್ರು, ಏನ್ ಕೇಳ್ಬೇಕು ಅಂತ?
ಯಾವ್ದು ಯಾವ ಈಗ ನಡೀತಿರ್ತ ನಾವು ಡೈರೆಕ್ಟ್ ಮೀಡಿಯಾದವ್ರಿಗೆ ಪ್ರವೋಕ್ ಮಾಡಿದ್ರೆ ನೀವ್ ಯಾಕೆ ಸರ್ ಪ್ರವೋಕ್ ಆಗ್ತೀರಾ? ಅವ್ರು ಪ್ರವೋಕ್ ಮಾಡಿದಾಗ ಅವ್ರಿಗೆ ಮೀಡಿಯಾದವ್ರಿಗೂ ಅಲ್ಲೇ ಸೀನಿಯರ್ ಲೀಡರ್, ನೀವು ಕೇಂದ್ರದಲ್ಲಿ ಮಂತ್ರಿ ನಾವು ಪ್ರವೋಕ್ ಮಾಡಿರಲ್ಲ, ನಾನು ನೇರವಾಗಿ ಉತ್ತರ ಕೊಡ್ತೀನಿ. ನೇರ ದಿಟ್ಟ ನಿರಂತರ ನೀವೇನು ಹೇಳ್ತೀರಿ ಆ ಉತ್ತರ ಕೊಡ್ತೀನಿ. ನಿಮಗೆ ಬದು ಪ್ರವೋಕ್ ಅನ್ನಿಸ್ತದೆ, ನನಗೆ ಪ್ರವೋಕ್ ಅನಿಸೋದಿಲ್ಲ. ನನಗೆ ಯಾರ್ದೋ ಮಾತು ಕೇಳಿ ನನಗೆ ಮಾತಾಡಿದ್ರೆ ನಾನು ಸಹನೆ ಮಾಡ್ಕೋದಿಲ್ಲ. ನಮ್ದು ನೇರ ನಿಖರ ಮತ್ತು ಜನಪರ ಸರ್, ನಾವು ಜನರ ಪರ. ನಾವು ನೇರ ನಿಖರ ಜನಪರನು ಅದೀವಿ, ನೇರ ದಿಟ್ಟ ನಿರಂತರ. ಬಿಸ್ನೆಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಸರ್. ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಎಜುಕೇಷನಿಸ್ಟ್ ಕೂಡ ಹೌದು, ಒಬ್ಬ ರಾಜಕೀಯ ಅಥವಾ ರಾಜಕಾರಣಿ ಕೂಡ ಹೌದು. ನಿಮ್ಮ ಬಿಸ್ನೆಸ್ ತುಂಬ ಮುಸ್ಲಿಂ ವ್ಯಕ್ತಿಗಳ ಜೊತೆಗೆ ಇದೆ. ಭಾಷಣದಲ್ಲಿ ಮಾತ್ರ ಮುಸ್ಲಿಂ ಕಂಡ್ರಾಗಲ್ಲ ಅಂತೀರಾ, ಮುಸ್ಲಿಂ ಓಟ್ ಬೇಡ ಅಂತೀರಾ, ಬಿಸ್ನೆಸ್ ಹೋಗಿ ಮುಸ್ಲಿಂ ಜೊತೆಗೆ ಮಾಡ್ತೀರಾ. ನೋಡಿ ಯಾವ್ದು ಮಾಡಿ ಬಿಸ್ನೆಸ್ಸು ಅಂತ ಆರೋಪ ಕೇಳ್ತಾ ಇದ್ದೀನಿ ಸರ್. ಅವ್ರು ಆರೋಪ ಹೇಳ್ತಾರೆ. ವಿಜೇಂದ್ರ ಹೇಳ್ತಾನೆ ನೋಡ್ರಿ, ನಮ್ಮ ತಂದೆಯವ್ರ ಕಾಲಕ್ಕೆ ಒಂದು ಲೀಸ್ ಪ್ರಾಪರ್ಟಿ, ಅಲ್ಲಿ ಒಂದು ಹೋಟೆಲ್ ಟೂರಿಸ್ಟ್ ಇದೆ. ನಮ್ಮ ತಂದೆ ಕಾಲ BM ಪಾಟೀಲ್ರು ನಮ್ಮ ಜಿಲ್ಲೆ ಹಿರಿಯ ರಾಜಕಾರಣಿಗಳು ಗೆಳೆಯರಿದ್ರು. ಇವರು ಪಾರ್ಟ್ನರ್ ಸೇರಿದ್ರು. ಒಬ್ಬ ಮುಸ್ಲಿಂ ಅದು ಹಾಸಿಂ ಪಿರಾತ್ ಒಂದು ಅವರು ನೋಡ್ಕೋತಿದ್ರಿ ಏನೋ BM ಪಾಟೀಲ್, ಅವರು ಪಾರ್ಟ್ನರ್ ಇದ್ರು, ಇವರು ಪಾರ್ಟ್ನರ್. ಅದು ಈಗ ನಾ ಬಂದ್ಮೇಲೆ ಯಾರ ಜೋಡ ಬಿಸ್ನೆಸ್ ಮಾಡಿಲ್ಲ. ಹಂಗಾಗಿ ಯಡಿಯೂರಪ್ಪ ಶಿವಮೊಗ್ಗ ವಿಮಾನ ನಿಲ್ದಾಣ ಯಾರಿಗೆ ಕೊಟ್ಟಿದ್ದು ಕಾಂಟ್ರಾಕ್ಟ್ರು? ಅವರೆಲ್ಲೂ ನನಗೆ ಮುಸ್ಲಿಂ ಕಂಡ್ರಾಗಲ್ಲ ಅಂದಿಲ್ಲ. ಮುಸ್ಲಿಂ ವಿಚಾರದಲ್ಲಿ ಮಾತೆತ್ತಿದ್ರೆ ಧ್ವನಿ ಜೋರ್ ಮಾಡ್ತಾ ಇದ್ದಿದ್ದು ಯತ್ನಾಳ್ ಅವರು. ಅವರಿಗೆ ಕೊಟ್ರಿ, ಯಾರು ಹಿಂದೂ ಕಾಂಟ್ರಾಕ್ಟ್ ಸಿಗ್ಲಿಲ್ವಾ ಶಿವಮೊಗ್ಗ ಏರ್ಪೋರ್ಟಿಗೆ? 8% ನೀವು ಅದನ್ನ ಬಿಸ್ನೆಸ್ ಬೇರೆ ರಾಜಕಾರಣ ಬೇರೆನಾ ಸರ್? ಹಾಗಿದ್ರೆ ಬಿಸ್ನೆಸ್ ಬೇರೆ ಅದು ನನಗೂ ಅದನ್ನ ಅನ್ವಯ ಆಗ್ಬೇಕಲ್ಲ. ಬಿಸ್ನೆಸ್ ಬೇರೆ ರಾಜಕಾರಣ ಮಾಡುತ್ತೆ. ಯಡಿಯೂರಪ್ಪಗೆ ಹೇಳ್ತೀರಿ, ಯತ್ನಾಳ್ಗೂ ನಮ್ಮ ತಂದೆ ಕಾಲಾಗ ಆಗಿದ್ದನ್ನು ಯತ್ನಾಳ್ ಬಂದ ಮೇಲೆ ಅವರಿಲ್ಲ ಪಾರ್ಟ್ನರು. ಅವರು ಇದ್ದದ್ದು ನಮ್ಮ ತಂದೆ ಕಾಲದಲ್ಲಿ. 1972 ಇದು 72 ನನಗೆ 7 ವರ್ಷ ಆಗಿತ್ತು. ಯಡಿಯೂರಪ್ಪನ ಇಡೀ ಲಿಂಗಾಯತ ಧರ್ಮದ ನಾಯಕ ಯಾರು ಅಂದ್ರೆ ಯಡಿಯೂರಪ್ಪ. ಅದನ್ನ ಮಠಾಧೀಶರು ಹುಟ್ಟಾಕಿದ್ರು ಅಂತ ನೀವು ಹೇಳ್ತೀರಿ. ಹುಟ್ಟಾಕಿದ್ರು ಅನ್ನೋದಕ್ಕಿಂತ ಫ್ಯಾಕ್ಟ್ ಅಲ್ವಾ ಸರ್? ಇಡೀ ಲಿಂಗಾಯತರು ಯಾರು ನಿಮ್ಮ ನಾಯಕ ಅಂದ್ರೆ ಯಡಿಯೂರಪ್ಪ ಅಂತಾರೆ. ಕರ್ನಾಟಕದಲ್ಲಿ ಜನತಾದಳ ರಾಮಕೃಷ್ಣ ಹೆಗಡೆಯವರು ಮೊದಲು ಉತ್ತರ ಕರ್ನಾಟಕ ಲಿಂಗಾಯತರ ನಾಯಕರು. ಏನು ಹೆಗಡೆಯವ್ರದ್ದು ದೇವೇಗೌಡರ ಒಂದು ದೊಡ್ಡ ಜಗಳ ಆಗಿ ಪಾರ್ಟಿ ಡಿವೈಡ್ ಆಯಿತು. ಮತ್ತು ಹೆಗಡೆಯವರು ಇದು ಆದರು, ನಾನು ಅವರು ತೀರ್ಕೊಂಡು ಹೋದ್ಮೇಲೆ ಮತ್ತಾರು ಪರ್ಯಾಯ ವ್ಯವಸ್ಥೆ ಜನತಾದಳದಲ್ಲಿ ಇರಲಿಲ್ಲ. ಇನ್ನು JH ಪಟೇಲ್ರ ಆ ಕಾಲಕ್ಕೆ ಇನ್ನೂ ಅಷ್ಟು ಇದು ಆಗಿದ್ದಿಲ್ಲ. ಯಾವಾಗ JH ಪಟೇಲ್ರು ಬೆಳಕಿಗೆ ಬಂದರಂದರೆ ಅವರು ಉಪಮುಖ್ಯಮಂತ್ರಿ ಆದಮೇಲೆ ಅಲ್ಲಿಂದ ಸಮುದಾಯ ಸ್ವಲ್ಪ JH ಪಟೇಲ್ ಕಡೆ ಯಾವಾಗಲೂ JH ಪಟೇಲ್ರು ನಿಜವಾಗಿ ಜಾತ್ಯಾತೀತರೆ. ಅವಾಗ ಒಂದು ಏನು ಗ್ಯಾಪ್ ಇತ್ತು. ವೀರೇಂದ್ರ ಪಾಟೀಲ್ರನ್ನೇನು ಕಾಂಗ್ರೆಸ್ನವ್ರು ಅವಮಾನ ಮಾಡಿ ರಾಜೀವ್ ಗಾಂಧಿಯವರು ಏರ್ಪೋರ್ಟ್ನಲ್ಲೇ ಅವ್ರನ್ನ ರಾಜೀನಾಮೆ ಕೊಡಬೇಕಂತೇಳಿ ಏನು ಮಾಡಿದ್ರು. ಅವತ್ತಿನ ಲಿಂಗಾಯತ ಸಮುದಾಯ ಮುಂದೆ ಪರ್ಯಾಯ ಒಂದು ನಾಯಕತ್ವ ಇರಲಿಲ್ಲ. ಹೆಗಡೆಯವ್ರ ಜೊತೆಗೆ ಬಂದರು. ಮುಂದೆ ಯಡಿಯೂರಪ್ಪನವರ ಒಂದು ಇದನ್ನು ಈ ಎಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು ಅನಂತಕುಮಾರ್. ಯಡಿಯೂರಪ್ಪ ಲಿಂಗಾಯತ್ ಲೀಡ್ರು ಅಂತೇಳಿ ಪ್ರೊಜೆಕ್ಟ್ ಮಾಡೋರು ಯಾರು? ಅನಂತಕುಮಾರ್ ಒಬ್ಬರು ಚಾಣಾಕ್ಷ ವ್ಯಕ್ತಿ ಇದ್ದರು. ಯಾವ ರೀತಿ ಕಾಸ್ಟ್ ಕಾಂಬಿನೇಷನ್ ಮಾಡಬೇಕು ಏನು. ಆ ಕಾಲದಾಗೆಲ್ಲ LG ಹವನೂರು ಕರ್ಕೊಂಡು ಬಂದರು. ಅಲ್ಲಿಂದ ಎಲ್ಲ ಇವರು ಗೋವಿಂದ ಕಾರಜೋಳರು ಏನು ಹೆಗಡೆಯವ್ರ ಜೊತೆಗೇನು ಇದ್ರಲ್ಲ ಆ ಟೀಮ್ನೆಲ್ಲ BJP ತೊಗೊಂಡು ಬಂದವ್ರೆ ಅನಂತಕುಮಾರ್ ಅವರ ಒಂದು ಇದು. ಹಿಂಗಾಗಿ ಇವ್ರನ್ನ ಒಬ್ಬ ಲಿಂಗಾಯತ್ ಲೀಡ್ರು ಬೇಕು ಕರ್ನಾಟಕದಲ್ಲಿ. ಲಿಂಗಾಯತರು ಬಿಟ್ಟರೆ ಜನತಾದಳ ಹೆಗಡೆಯವ್ರು ಹೋದ್ಮೇಲೆ ಯಾರೇ ಲಿಂಗಾಯತರ ಲೀಡ್ರ್ ಇಲ್ಲ ಅನ್ನೋಂಥ ಒಂದು ವಾತಾವರಣ ತಯಾರಾಗಿತ್ತು. ಆ ಕಾರಣದಿಂದ ಇವತ್ತು ಜನ ಒಪ್ಪೋಲಕ್ಕೆ ಪ್ರಾರಂಭ ಮಾಡಿದ್ರು. ಇದರ ಅರ್ಥ ಯಾರೋ ಮಠಾಧೀಶರು ಮಾಡ್ಯಾರತ್ತೇನಿಲ್ಲ ರೀ. ಜನಸಾಮಾನ್ಯ ಲಿಂಗಾಯತರು ವೀರಶೈವರು ವಿಶೇಷವಾಗಿ ಎಜುಕೇಟೆಡ್ಡು ಅವ್ರೇನು ಆರು ಮಾತು ಕೇಳೋದು ಇಲ್ಲಪ್ಪ ನಮ್ಮ ಬರಲಿ ಅನ್ನೋಂಥ ಒಂದು ಭಾವನೆ ಬಂತು. ಅದರಿಂದ ನಾಯಕರಾದರು. ಯಡಿಯೂರಪ್ಪ ಮಾಡಿದ ತಪ್ಪಿಗೆ ಅವ್ರ ಮಗನ ಯಾಕೆ ದ್ವೇಷ ಮಾಡ್ತೀರಿ? ಯಡಿಯೂರಪ್ಪ ಮಾಡೋ ಎಲ್ಲ ತಪ್ಪಿಗೆ ಅವ್ರ ಮಗನೇ ಕಾರಣ. ಮಗನ ರಾಜಕೀಯ ಭವಿಷ್ಯ ಮಗನೇ ಕಾರಣ. ಯಡಿಯೂರಪ್ಪ ಅಂದ್ರೆ ಮಗ ಹೇಳ್ಕೊಟ್ಟು ಮಾಡಿಸ್ತಾರದ ಅಥವಾ ಮಗಂಗೆ ಫೀಲ್ಡ್ನ ಕ್ಲಿಯರ್ ಮಾಡಿಕೊಟ್ರ? ಇವರು ಯಡಿಯೂರಪ್ಪ ಕ್ಲಿಯರ್ ಮಾಡ್ಕೊತ ಹೋದ್ರು. ಅವ್ರಕ್ಕಿಂತ 100% ಚಾಲಾಕಿಯ. ಹಿಂಗಾಗಿ ಅವ ಯಡಿಯೂರಪ್ಪ ನೋಡ್ರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಮಗನ ಕೈಯಾಗ ಹೋಯ್ತು. ಎಲ್ಲಿ ಫೈಲ್ಗಳು ಎಲ್ಲ ಸಹಿ ಯಾರು ಮಾಡ್ತಿದ್ರು ಗೊತ್ತಿಲ್ಲ. ಯತ್ನಾಳ್ ಅವ್ರಿಗೆ
ಅವ್ರಿಗೆ ಹೊಟ್ಟೆ ಕಿಚ್ಚ ನನಗೆ ಸಿಗ್ದಲ್ಲ ಇರೋದು ಯಡಿಯೂರಪ್ಪ ಹೋಗಿ ಮಗಂಗೆ ಸಿಗ್ಬಿಡ್ತಲ್ಲ ಅಂತ. ಹೊಟ್ಟೆ ಕಿಚ್ಚು ನಾ ಪಡೋದೇ ಇಲ್ರಿ, ಹೊಟ್ಟೆ ಕಿಚ್ಚು ಪಟ್ಟಿದ್ರಿ. ರಾಜ್ಯಾಧ್ಯಕ್ಷ ಕೆಲವೊಂದು ಆದ್ಮೇಲೆ ಬರ್ತಾರೆ ನಿಮ್ಮನ್ನ ಕೆಲವೊಂದು meet ಯಡಿಯೂರಪ್ಪನ ಚೇಲಾಗಳು ತೆಗಿದ್ರಲ್ಲ ಇಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರಲ್ಲಿ ಚೇಲಾಗಳು, ಅವರೆಲ್ಲ ಯಡಿಯೂರಪ್ಪನ ಮುಂದೆ ಯಡಿಯೂರಪ್ಪನಾಗಿ ಮಾತಾಡ್ತಿದ್ರು. ನಮ್ಮ ಮುಂದೆ ಯಡಿಯೂರಪ್ಪನ ಸಿಕ್ಕಾಪಟ್ಟೆ ಬೈತಿದ್ರು. ಅವರೆಲ್ಲ ಅವ್ನು ಕ್ಲೋಸ್ ಊಸಿರುವಳ್ಳಿ ಅಂತ ಅವ್ರು ಏನು ಹೋಗ್ತಿದ್ರು, ಯಡಿಯೂರಪ್ಪ ನಮ್ಮ ತಂದೆ ಅಪ್ಪಾಜಿ ಅಂತನೋರು. ಎಲ್ಲಿ ಯಡಿಯೂರಪ್ಪನ ನಿಮ್ಮ ಮೀಡಿಯಾ ಮುಂದೆ ಬಂದ ಅದೊಂದು ಕೆಟ್ಟ ಚಾಳಿ ಇದೆ ಸರ್, ಅದೊಂದು ಕೆಟ್ಟ ಚಾಳಿ ಇದೆ. ಕೆಲಸ ಆಗ್ಬೇಕಾದ್ರೆ ಯಾರನ್ನ ಬೇಕಾದ್ರೂ ತಂದೆ ಅನ್ನೋದು, ಅಪ್ಪಾಜಿ ಅನ್ನೋದು, ಅವ್ರ ಬಂಡವಾಳ ಹತ್ರದಲ್ಲಿರೋರಿಗೆ ಗೊತ್ತಾಗುತ್ತೆ. ಅವರೆಲ್ಲ ನಮ್ಮ ಜೋಡ ಕೂಡದಾಗ ಯಡಿಯೂರಪ್ಪನ ಬಾಯಿಗೆ ಬಂದಾಗ ಬೈತಿದ್ರು, ಅವ್ರ ಮಗನ ಬೈತಿದ್ರು. ಇವ್ರು ಯಡಿಯೂರಪ್ಪನ ಎಲ್ಲ ನೀವೇ ದೇವ್ರು, ನೀವೇ ಇಂದ್ರ, ನೀವೇ ಚಂದ್ರ, ನೀವ್ ಇನ್ನೊಂದು ತಂದೆ ಇದ್ದಂಗೆ, ನೀವು ಅಪ್ಪಾಜಿ. ಅದು ರಾಜಕೀಯ ಅದನ್ನ ಯಾರಿಗೆ ಎಷ್ಟು ಜನಕ್ಕೆ ಬೇಕಾದ್ರೂ ಹೇಳ್ಬಿಡ್ತಾರೆ. ಬಟ್ ಅದು ಜಾಸ್ತಿ ದಿನ ಉಳ್ಕೊಳ್ಳಲ್ವಲ್ಲ. ಕೆಟ್ಟ ನೋಡ್ರಿ, ಉಳ್ಕೊಲಿಕ್ಕಂದ್ರೆ ಒಮ್ಮೆ ಏನಾಗ್ತೈತೆ ರೀ, ಅವ್ರಿಗೆ ಇವ್ರ ಅನಿವಾರ್ಯ, ಇವ್ರಿಗೆ ಅವ್ರ ಅನಿವಾರ್ಯ ಆಗಿಬಿಟ್ಟಿರ್ತಾರೆ. ಈಗ ಮನೆ ಬೊಮ್ಮಾಯವರು ಒಂದು ಯಾವುದೋ ಇಂಟರ್ವ್ಯೂ ಒಳಗೆ ಹೇಳಿದ್ರು, ಯಡಿಯೂರಪ್ಪನವರೇ ಯತ್ನಾಳರನ್ನು ಬಿ ಜೆ ಪಿಗೆ ತೊಗೊಂಡ್ಬಂದರು, ಅವ್ನು ನಾನೇ ಸಾಕ್ಷಿ ಹಂಗೆ ಏನೋ ಹೇಳ್ಕೊಂಡ್ರು. ಆ ಬೊಮ್ಮಾಯವ್ರಿಗೇನು ಗೊತ್ತಿಲ್ಲ ನಾ ಬಿ ಜೆ ಪಿ ಬಂದಿದ್ದು ಯಾರಿಂದ ಅನ್ನೋದು. ಯಾಕೆ ಹೇಳ್ಕೊಂಡ್ರು ಅವರು, ಯಾಕೆ ಅವ್ರನ್ನ ಭಯಂಕರ ಪ್ರಶಂಸೆ ಮಾಡಿದ್ರು. ತಾಳೆನ ಮೊನ್ನೆ ಇದೇ ಸಿಗ್ಗಾಂವಿಯಲ್ಲಿ ಯಡಿಯೂರಪ್ಪನ ಕೆಲವೊಂದು ಚೇಲಾಗಳು ಬಂದು ಬೊಮ್ಮಾಯಿ ಮಗನ ಸೋಲಿಸಿದ್ರು. ಭಯ ಒಂದು ರೀತಿ. ಮನೇನು ಇಲ್ಲಿ ಒಂದೇನೋ ಯಡಿಯೂರಪ್ಪನ ವೈಭವೀಕರಣ ಮಾಡುವಂಥ ಒಂದು ಹುಟ್ಟುಹಬ್ಬ ಏನೋ ಮಾಡ್ತಾರಲ್ಲ, ಅದು ಓನ್ಲಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಹೈಕಮಾಂಡ್ ತೋರ್ಪಡಿಕೆ. ನೋಡಿ, ಯಡಿಯೂರಪ್ಪಗೆ 10 ಲಕ್ಷ ಜನ ಸೇರಬೇಕಾದ್ರೆ 253 ಎಕರೆ ಜಮೀನು ಬೇಕು. ಪೆಂಡಾಲ್ ಲೆಟ್ರ್ ಹೊಡೆದ್ರೆ 75,000 ಸೀಟಿಂಗ್ ಹೊಡೆದು ನೀವು 10 ಲಕ್ಷ ಅಂತ ಹೇಳ್ಕೊಂಡ್ರು. 10 ಲಕ್ಷ ಜನ ಸೇರಿದ್ರು. ಅಭೂತಪೂರ್ವ. ಹಿಂದೆ ಯಾರಿಗೂ ಸೇರಲಿಲ್ಲ, ಸಿದ್ದರಾಮಯ್ಯಗೆ ಸೇರಲಿಲ್ಲ. ಇವರೇ ಮಾಡಿ ಅದನ್ನು ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಕನ್ವರ್ಷನ್ ಮಾಡಿ ದಿಲ್ಲಿ ಕಳಿಸುವಂಥ ಅದೊಂದು ಬುದ್ಧಿಮತ್ತೆ ಬಾತ್ ಐತ್ರಿ. ಯಾಕಂದರೆ ಯಡಿಯೂರಪ್ಪ ಇಂಗ್ಲೀಷು ಬರೋದಿಲ್ಲ, ಹಿಂದಿನೂ ಬರೋದಿಲ್ಲ. ಅದು ಟ್ರಾನ್ಸ್ಲೇಷನ್ ಮಾಡುವಂಥ ಬುದ್ಧಿವಂತರದ್ದು ಒಂದು ಟೀಮ್ ಇದೆ. ಅವ್ರು ಫ್ಯಾಕ್ಸ್ ಕಳಿಸ್ತಾನೆ ಇರ್ತಾರೆ ಆಲ್ ಆ್ಯಂಡ್ ಬಿ ಜೆ ಪಿ ನ್ಯಾಷನಲ್ ಲೀಡರ್ಗಳಿಗೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನೀವು ಯಾಕೆ ಸರ್ ಸಮಸ್ಯೆ ಮಾಡ್ಕೊತೀರಿ? ಭವಿಷ್ಯಕ್ಕಿಂತ ಬಂಡಾಯನೇ ದೊಡ್ಡದಾ ಯತ್ನಾಳ್ ಅವ್ರಿಗೆ? ನೋಡ್ರಿ, ಯಾವಾಗಲೂ ಬಂಡಾಯ ಭವಿಷ್ಯ ಮುಖ್ಯಮಂತ್ರಿ ಆಗ್ಬೋದು, ಇತಿಹಾಸನ ಉಳಿದಿಲ್ಲ. ಎಷ್ಟು ಮಂದಿ ನೆನಪಿಡ್ತೀರಿ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ? ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದು ನಿಮ್ಗೇನು ಗಮನಕ್ಕಿದೆಯಾ? ಲಿಸ್ಟ್ ನೋಡ್ಕೊಂಡಾಗ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ರು, ಬೊಮ್ಮಾಯಿ ಇದ್ರು. ಸಾಧನೆ ಏನು ಹೇಳ್ರಿ? ಅವ್ರು ಯಾರೋ ಕಂಟಿ ಹತ್ರ ನಡ್ಬರ್ಕೊಮ್ಮೆ ನಿಜಲಿಂಗಪ್ಪನವ್ರು ಅಂತಾರೆ, ಒಂದು ಬಿಡಿ ಜತ್ತಿ ಅಂತ ಒಬ್ರು ಬಂದರು. ಎಲ್ಲರೂ ಏನಾರು ಇತಿಹಾಸನಾಗ ಯಾರನ್ನ ಕೆಂಗಲ್ ಹೆಣ್ಮಂತವ್ರು ನೆನೆಸ್ತಾರೆ, ದೇವರಾಜ್ ಅರಸನ್ ನೆನೆಸ್ತಾರೆ. ನಿಮ್ಮನ್ನ ಹೆಂಗ್ ನೆನ್ಪಿಟ್ಕೋಬೇಕು ನಾವು? ಯಾವ ಪಾರ್ಟಿಲಿ ಇದ್ರಿ ಅಂತ ನೆನ್ಪಿಟ್ಕೋಬೇಕು? ಎಲ್ಲಿ ಬಂಡಾಯ ನಾಯಕರ ನೆನಪು ಭಾಳ ಇರ್ತದ್ರಿ. ಸಂಗೊಳ್ಳಿ ರಾಯಣ್ಣನ ಯಾಕೆ ನೆನಪಡ್ತಾರೆ? ಯಾರಿಗೂ ಮುಲಾಜ್ ನೋಡ್ತಾ ಇರ್ಲಿಲ್ಲ, ಯಾರು ಲೀಡರ್ ಅಂದ್ರೆ ಯತ್ನಾಳ್ ಅಂತ ನೆನ್ಪಿಟ್ಕೋಬೇಕು. ನೀವು ಹಂಗೆ ಇಚ್ಛೆ ಪಡ್ತೀರಿ, ಹಾಗೆ ಆಸೆ ಪಡ್ತೀರಿ. ತಿಪ್ಪರ್ಲಾಗ ಹಾಕಿದ್ರು ಚೇಂಜ್ ಆಗಲ್ಲ, ಆಗೋ ಅನಿವಾರ್ಯತೆನೂ ತಮ್ಗಿಲ್ಲ. ಅನಿವಾರ್ಯತೆಯಲ್ಲಿ ಇನ್ನೇನು ರಾಜಕೀಯ ಎಟ್ಟು ದಿವಸ ಮಾಡೋದಿರಿ ನಾವು. ಈ ಅನಿವಾರ್ಯತೆಗೆ ಈಲ್ಡಾಗಿ ನಾನೇನೋ ನನ್ನ ಮೂಲ ನನ್ನ ಇದನ್ನು ಚೇಂಜ್ ಮಾಡ್ಕೊಲಿಕ್ಕೆ ನಾನು ತಯಾರಿಲ್ಲ. ಬಿಜೆಪಿ ಕಂಡ್ರೆ ಈಗಲೂ ಆ ಪ್ರೀತಿ ಪ್ರೇಮ ನನ್ನ ಮನೆ ಅನ್ನೋದು? ಬಿ ಜೆ ಪಿ ನೋಡ್ರಿ, ಬಿ ಜೆ ಪಿ ಒಂದು ಸೈದ್ಧಾಂತಿಕ ಆಧಾರಿತ ಪಾರ್ಟಿ. ಈಗೆಲ್ಲ ಇವೆಲ್ಲ ವ್ಯಕ್ತಿ ಪೂಜೆ ಈಗ ಏನು ಸರ್ ಬಿಜೆಪಿ ಸಿದ್ಧಾಂತ? ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅಂತವರು, ಲಾಲ್ ಕೃಷ್ಣ ಅದ್ವಾನಿ ಅವ್ರು ಅಂತವರು ನಾವೆಲ್ಲ ಸಮೀಪದಿಂದ ನೋಡಿದವ್ರು. ನಾವು ವಾಜಪೇಯಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಓಡಾಡದಂಥ ಕಾರ್ಯಕರ್ತರು ನಾವು. ಲಾಠಿ ಹಿಡ್ಕೊಂಡು ರಾತ್ರಿ 12 ಗಂಟೆಗೆ ಬಿಜಾಪುರ ಬಂದರೆ ಅವಾಗೆಲ್ಲ ನಾವು ಘೋಷಣೆ ಕೊಡ್ತಿದ್ವಿ, ಅಂಧೇರೆ ಮೇ ಏಕ್ ಚಿಂಗಾರಿ ಅಟಲ್ ಬಿಹಾರಿ ಅಗಲೇ ದೇಶಕ್ಕೆ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ಅಂದರೆ ನಮಗೇನು ನಾವೇ ಅವ್ರ ಸಚಿವ ಸಂಪುಟ ಮಂತ್ರಿ ಆಗ್ತಿತ್ತು ನಮ್ಮ ಕನಸಿನಾಗ ಇರಲಿಲ್ಲ. ಒಬ್ಬ ವಾಜಪೇಯಿ ಅಂದರೆ ಒಂದು ದೊಡ್ಡ ವ್ಯಕ್ತಿತ್ವದ ಮನುಷ್ಯ. ಆವಾಗಿನ ಕಾಲದಾಗ ಆ ರೀತಿ ಒಂದು ವಾತಾವರಣ ದೇಶನಾಗಿತ್ತು. ಭಾರತೀಯ ಜನತಾ ಪಾರ್ಟಿ ಅವಾಗ ಇನ್ನೂ ಬೆಳೆದಿರಲಿಲ್ಲ. ಆ ಕಾಲದಿಂದಲೂ ನಾವು ಬಿ ಜೆ ಪಿ ಮತ್ತು ಹಿಂದುತ್ವದ ಮೇಲಿನ ಒಂದು ಒಲವಿನಿಂದ ಬಿ ಜೆ ಪಿ ಜೊತೆಗೇ ನಮ್ಮ ರಾಜಕೀಯ ಪಯಣ. ಅನಿವಾರ್ಯ ಇವರೆಲ್ಲ ಪಕ್ಷ ಹೊರಗೆ ಹಾಕಿದ್ರು, ಇದು ಮಾಡಿದ್ರು. ಆದರೆ ಏನು ನನಗೇನು ಕೆಟ್ಟ ಅನಿಸಲ್ಲ. ಇವತ್ತು ವಾಜಪೇಯಿ ಸರ್ಕಾರದಲ್ಲಿ ನಾವು ಒಬ್ಬ ಮಂತ್ರಿ ಇದ್ದೇನೆ ಅನ್ನೋದು ಒಂದು ಸಮಾಧಾನ ಇದೆ. ನೀವು ಹೇಳೋ ಪ್ರಕಾರನೇ ನೋಡೋದಾದ್ರೆ ಧರ್ಮ ಸೋಲ್ತು ಅಂತ ಹೇಳಬೇಕು. ಹಾಗಾದರೆ ಅಧರ್ಮನೇ ಗೆಲ್ತು ಅನ್ಬೇಕು ನಿಮ್ಮ ಪ್ರಕಾರ, ನಿಮ್ಮ ವ್ಯಾಖ್ಯಾನ ನೋಡೋದಾದ್ರೆ? ಅಧರ್ಮ ಅನೇಕ ಬಾರಿ ಸೋತಿದೆ ರೀ. ರಾಮಾಯಣದಲ್ಲಿ ಸೋತಿದೆ, ಮಹಾಭಾರತದಲ್ಲಿ ಅಧರ್ಮ ದುರ್ಯೋಧನ ಅಂತವರು ರಾಜ ಆದರು.
ಯುಧಿಷ್ಠಿರನಂಥ ಪ್ರಾಮಾಣಿಕನು ಅರಣ್ಯಕ್ಕೆ ಹೋಗ್ಬೇಕಾಯ್ತು, ರಾಮನ ವನವಾಸಕ್ಕೆ ಹೋಗ್ಬೇಕಾಯ್ತು. ಇದನ್ನು ವಾಜಪೇಯಿಯವ್ರಿಗೆ ಆಗಿಲ್ಲ ರೀ, ಅದ್ವಾನಿಯವ್ರಿಗೆ ಆಗಿಲ್ಲ. ಹಿಂದೆ ನಮ್ಮ ಬಿ ಜೆ ಪಿ ಜನಸಂಘ ಕಟ್ಟಿದಂಥ ನಮ್ಮ ಪಕ್ಷದ ಸಂಸ್ಥಾಪಕರನ್ನೇ ಜಮ್ಮು ಕಾಶ್ಮೀರದ ಜೈಲಿನಲ್ಲಿ ಕೊಂದರು. ಇವ್ರದಂತೂ ಕೊಲೆ ಆಯಿತು. ಒಂದು ಉತ್ತರ ಪ್ರದೇಶ ಒಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವ್ರದ್ದು, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರೇನೂ ಕಾಣಲಿಲ್ಲ, ಅವ್ರೇನು ಮುಖ್ಯಮಂತ್ರಿ ಆಗಲಿಲ್ಲ, ಪ್ರಧಾನಮಂತ್ರಿ ಆಗಲಿಲ್ಲ. ಇವ್ರನ್ನಂತೂ ಕೊಲೆ ಆಯಿತು ಒಂದು ಯಾವುದೋ ರೈಲ್ವೆ ಸ್ಟೇಷನ್ದಲ್ಲಿ. ನಮ್ಮ 2ನೇ ರಾಷ್ಟ್ರೀಯ ಜನಸಂಘದ ಅಧ್ಯಕ್ಷ ವಾಜಪೇಯಿ ಅದ್ವಾನಿಯವ್ರ ಕಾಲದಾಗ ಏನೋ ನಾವು ಕಾರ್ಯಕರ್ತರಿದ್ದೀವಿ, ಏನೋ ಮಾಡಿ MLA ಟಿಕೆಟ್ ಕೊಟ್ಟರು, ಆರಿಸಿ ಬಂದೀವಿ. ಮುಂದೆ ಲೋಕಸಭೆ ಕೊಟ್ಟರು, ಆರಿಸಿ ಬಂದೀವಿ. ಮತ್ತು ಅಂಥ ಸುದೈವ ಅಂದ್ರೆ ವಾಜಪೇಯಿದ ಸಚಿವ ಸಂಪುಟದಾಗೆ ಜವಳಿ ಮಂತ್ರಿ ಮತ್ತು ರೈಲ್ವೆ ಮಂತ್ರಿ ಆಗುವಂಥದ್ದು ಇದೂ ಒಂದು ನಮ್ಮ ಜೀವನದ ಸೌಭಾಗ್ಯ. ಯಾವಾಗಲೂ ಎಲ್ಲನೂ ಬಯಸ್ಲಿಕ್ಕೆ ಆಗೋದಿಲ್ಲ. ಆದರೆ ಹಿಂದೆ ಇವತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿಯವ್ರು ಇನ್ನೂ ಫೋಟೋ ಬಿ ಜೆ ಪಿಯಲ್ಲಿ ಇಡ್ತಾರೆ. ನಮ್ಮ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವ್ರ ಫೋಟೋ ಇಡ್ತಾರೆ. ಯಾಕೆ ಇಡ್ತಾರೆ? ಅವರೇನು ಪ್ರಧಾನಮಂತ್ರಿ ಆಗಿರಲಿಲ್ಲ, ಅವರೇನು ಅವತ್ತು ಪಕ್ಷ ಬೆಳೆದಿರಲಿಲ್ಲ. ಅಂದರೆ ಸತ್ಯಕ್ಕೆ ಆ ಒಂದು ಎಲ್ಲೇ ಬೆಲೆ ಇರ್ತದೆ. ಮುಖ್ಯಮಂತ್ರಿ ಆದ್ರೇ ಬೆಲೆ ಇರ್ತದತ್ತಿಲ್ಲ. ಎಷ್ಟು ಮಂದಿ ಫೋಟೋ ಸುಮ್ಮ ವಿಧಾನಸಭೆಯಲ್ಲಿ ಹಾಕಬೇಕಾಗ್ತದೆ, ಹಾಕಿರ್ತಾರೆ ಅಷ್ಟೇ, ನಾಮಕಾವಸ್ಥೆ. ಈಗ ಪಕ್ಷದಿಂದ ಉಚ್ಚಾಟನೆ 2ನೇ ಬಾರಿ ಯತ್ನಾಳ್ ಅವರು ಅವತ್ತು ಸಂಜೆ ಆಗಿರಲಿ ಅಥವಾ ಮುಂದಿನ ದಿನಗಳಲ್ಲಾಗಲಿ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ನಾನು ತೊಡ್ಕೊಂಡಿಲ್ಲ, ಪಕ್ಷಕ್ಕೇನು ಅನ್ಯಾಯ ಮಾಡಲಿಲ್ಲ, ನೇರವಾಗಿ ಇದ್ದಿದ್ದಕ್ಕೆ ನನಗೆ ಹಿಂಗಾಯ್ತಲ್ಲ ಅಂತ ದುಃಖ ಆಗಲೇ ಇಲ್ವಾ ಸರ್? ಈಗ ಎಲ್ಲ ನೋಡ್ರಿ, ನಾನು ಭಾಳ ದುಃಖ ಆದಾಗ ಮಹಾಭಾರತ ನೋಡ್ತಿದ್ದೆ ನಾನು. ಹೌದು, ಇದನ್ನು ಹಾಕ್ಕೊಂಡು ಮಹಾಭಾರತದಲ್ಲಿ ಎಂತೆಂಥ ಮೋಸ ಆಗ್ತದೆ, ಎಂತೆಂಥ ಅದೊಂದು ರೀತಿ ನನಗೆ ಜೀವನದಾಗ ಮತ್ತೊಮ್ಮೆ ಧೈರ್ಯ ಸಿಗ್ತಿತ್ತು. ಅಂದರೆ ಇದು ನಡೀದ್ರಿ, ಇದು ರಾಜಕಾರಣದಾಗ ಮೋಸ ಮಾಡೋದು. ಈಗೇನಾಯಿತು, ನಾನು ಹೊರಗೆ ಹಾಕಿದ್ರು, ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿದ್ದೆ. ನಾನು ನೇರವಾಗಿಯೇ ನಾನು ವಿಧಾನ ಪರಿಷತ್ನಲ್ಲಿದ್ದೆ. ನಮ್ಮ ಅಮಿತ್ ಶಾ ಅವರು ಫೋನ್ ಮಾಡಿದ್ರು ಅವ್ರ ಕಚೇರಿಯಿಂದ, ನೀನು ಶಿವರಾತ್ರಿ ದಿವಸ ದಿಲ್ಲಿಗೆ ಬಾ ಅಂದರು. ನನಗೂ ಆಶ್ಚರ್ಯ, ಕರೀತಿದ್ದರು, ಏನೋ ನಾಟಿಕೆಯ ಬೆಳವಣಿಗೆ ಇದು ಅದು. ಯಾಕಂದ್ರೆ ಮೊಬೈಲ್ದಲ್ಲಿ ಗೊತ್ತಾಗೋದಿಲ್ಲ ರೀ ಯಾವ ಎಲ್ಲಿದೆ ಕನ್ಫರ್ಮ್ ಆಗಲಿಲ್ಲ. ಅಲ್ಲಿಂದ ನಮ್ಮ PA ಇದ್ದ, ನಮ್ಮ ಮಂತ್ರಿ ಇದ್ದಾಗ ದಿಲ್ಲಿಯಲ್ಲಿ, ಈ ಕರ್ನಾಟಕ ಭವನದ ನೌಕರರು, ಅವನು ನನಗೆ ಫೋನ್ ಮಾಡಿದೆ. ಸರ್, ಅಮಿತ್ ಶಾ ಅವರ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಅಮಿತ್ ಶಾ ಅವ್ರ ಕಚೇರಿಯಿಂದ ನಿರಂತರ ಫೋನ್ ಬರ್ಲಾಕತ್ತೈತಿ, ನೀವು ದಿಲ್ಲಿಗೆ ಬರ್ಬೇಕಂತ. ಅಲ್ಲಿಂದ ಕನ್ಫರ್ಮ್ ಮಾಡ್ಕೊಂಡು ಹೋದೆ. ದಿಲ್ಲಿಯಲ್ಲಿ ಎಲ್ಲ ಮಾಧ್ಯಮದ ವರದಿಗಾರರಿಗೆ ಅದು ಗೊತ್ತಾಗಿತ್ತು, ಅವ್ರಿಗೂ ಎಲ್ಲ ಡೌಟು. ಈ ಸುಮ್ಮನೆ ಯತ್ನಾಳ್ ಹೇಳ್ಕೊಂಡು ಹೋಗ್ತಾನಂದ್ರೆ ಅದು ವಿಚಿತ್ರ. ಅಂದರೆ ಎಷ್ಟು ವಿಚಿತ್ರ ಇತ್ತಂದರೆ, ನಂದು ಪರಿಸ್ಥಿತಿ, ದಿಲ್ಲಿಗೆ ಹೋದೆ ನಾನು. ಅಲ್ಲಿ BJP ಕೇಂದ್ರ ಕಚೇರಿಗೆ ಹೋದೆ. ಹೊರಗಡೆ ನಾನು ಹೇಳಿರಲಿಲ್ಲ, ನಾನು ಸೆಂಟ್ರಲ್ ಮಿನಿಸ್ಟ್ರು, ನಾ MP, ಹಿಂಗೇನು ಹೇಳಿ ಯಾವುದೂ ರಿವೀಲ್ ಮಾಡಲಿಲ್ಲ. ಇವ್ರ ಮುಂದೆ ನಾನು ಸೆಕ್ಯೂರಿಟಿ ಅವ್ರ ಮುಂದೆ ಹೇಳಿಲ್ಲ. ಹೋಗಿ ನಾನು ಯಾರನ್ನ ಭೇಟಿಗೆ ಬಂದಿರೋದು ಕೇಳಿದ್ರು. ಅಮಿತ್ ಶಾ ಅವ್ರನ್ನ ನನಗೆ ಫೋನ್ ಹೇಳ್ಯಾರ, ಬಂದಿನ ತಂದು. ಅವ್ರು ಏನಂದ್ಬಿಟ್ರು, ಅಮಿತ್ ಶಾ ಅವರು ಅರುಣಾಚಲ ಪ್ರದೇಶ ಮಿಜೋರಾಮ್ನಾಗ ಇದ್ದಾರೆ, ಯಾರು ಭೇಟಿ ಆಗೋರು ಅಂತಂದ್ರೆ ನಾನು ಶಾಕ್ ಆಗಿಬಿಡ್ತು. ಅಲ್ಲೇ ಕರ್ನಾಟಕ ಮೀಡಿಯಾದವರು ಇದ್ದರು. ಅಂದ್ರೆ ನಾನು ಸುಳ್ಳು ಹೇಳ್ದಂಗೆ ಆಯ್ತು. ನಾನು ಸುಮ್ಮನೆ ನಾನು ಪೋಸ್ ಕೊಡ್ಲಿಕ್ಕೆ ಹೋಗೇನೇನೋ ನೋಡಂಗೆ ಒಂದು ಕ್ರಿಯೇಟ್ ಆಯಿತು. ಅಲ್ಲಿಂದ ನಾನು ಅನಿವಾರ್ಯವಾಗಿ ಹೇಳ್ಬೇಕಾದ್, ನಾನು ಯೂನಿಯನ್ ಮಿನಿಸ್ಟರ್ ಇದ್ದೀನಿ, ನಾವು ಒಳಗೆ ಹೋಗಿ ಅವ್ರ PS ಕೇಳಿ ನಾನು ಹೋಗ್ತೀನಿ ಅಂತ. ಮೊದಲೇ ಹೇಳಬಾರ್ದೇನು ಸರ್ ಅಂದ್ರೆ ಪಾಪ ಸೆಕ್ಯೂರಿಟಿ ಒಳಗಡೆ ಬಿಟ್ಟರು. ನಾನು ಹೋದ ಕೂಡಲೇ ಅವ್ರ PS ಕೂತಿದ್ರು. ಅವ್ರು ನನಗೆ, ಏನು ರೀ ನೀವು ಎಲ್ಲ ಮೀಡಿಯಾದವ್ರಿಗೆ ಹೇಳಿಬಿಟ್ಟಿರಲ್ಲ, ಕರ್ನಾಟಕ ಮೀಡಿಯಾದವ್ರಿಗೆ ಎಲ್ಲ ಹೊರಗಡೆ ಬಂದಿರ್ತಾರೆ ನಿಮ್ಮ ಕಡೆ. ನಾ ಹೇಳಿಲ್ಲ ತಂದೆ. ಇಲ್ಲ ಕುಂಡ್ರಿ ಬರ್ತಾರೆ ಈಗ ತಂದರು. ಹೋಗಿ ಕೂತು ಎಲ್ಲರೂ ಕೆಲವೊಂದು ರಾಜ್ಯದ ಮುಖ್ಯಮಂತ್ರಿಗಳಿದ್ದರು, BJP ಅಧ್ಯಕ್ಷರು ಎಲ್ಲರೂ ಕೂತಿದ್ರು. ದೊಡ್ಡದೊಂದು ಬಂದರು. ಅವರು ಅಮಿತ್ ಶಾ ಅವರು ಪಾರ್ಟಿ ಆಫೀಸ್ ಬರ್ತಂದು ಅವ್ರದ್ದೆಲ್ಲ ಸೆಕ್ಯೂರಿಟಿ ಎಲ್ಲ ಆವಾಜ್ ಸಪ್ಲ ಕೇಳಿಸ್ತು. ಒಳಗಡೆ ಹೋಗಿ ಕೂತ್ಕೊಳ್ಳಿ ಫಸ್ಟ್ ನಾನೇ ಕರೆದು ನೀ BJPಗೆ ಸೇರ್ಬೇಕು ಅಂತ. ಸೇರ್ತೀನಿ, ನೀವು ರಕ್ಷಣೆ ಕೊಡ್ತಿದ್ರೆ ನೀವೇ ಭರವಸೆ, ಭರವಸೆ. ನಾ ಕರ್ನಾಟಕ ಯಾವ ಲೀಡರ್ನೂ ನಂಬೋದು. ನೇ ಹಮ್ ಆಯ್ತಂದ್ರೆ ಬಂದೆ ಹೊರಗೆ. ಕನ್ಫರ್ಮ್ ಆಯಿತು ನಮ್ಮ ಕರ್ನಾಟಕ ಮೀಡಿಯಾದವ್ರಿಗೆ, ಇಲ್ಲ ಸುಳ್ಳಿಲ್ಲ ಇದೆ ಅಂತ. ಹಿಂಗೆ ಒಮ್ಮೊಮ್ಮೆ ಈಗೂ
ಯಾರು ನಮ್ಮ ದಿಲ್ಲಿ ಇರಲಿ ಯಾರೇ ಇರಲಿ, ಯತ್ನಾಳ್ ಒಳ್ಳೆ ಮನುಷ್ಯ, ಆದರೆ ಭಾಳ ನೀವು ಹೇಳಿದ್ರಲ್ಲ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಹಾಳಾದ ಅಂತ ಹೇಳ್ತಾರೆ. ಕಾಂಟ್ರವರ್ಷಿಯಲ್. ಬಿಜೆಪಿಯಲ್ಲಿ ತುಂಬಾ ಆಪ್ತರು ಯಾರು ಸರ್? ಯಡಿಯೂರಪ್ಪ ಅವ್ರನ್ನ ಕುಟುಂಬವನ್ನ ನೀವು ಒಪ್ಕೊಳಕ್ ಸಾಧ್ಯನೇ ಇಲ್ವಾ? ರಾಜ್ಯಾಧ್ಯಕ್ಷರಾದ್ಮೇಲೆ ನಿಮ್ಮನ್ನು ಹುಡುಕ ಬಂದ್ರು ಅವರು ಮಾತಾಡ್ಸಕ್ಕೆ, ನೀವೇ ಸಿಗ್ಲಿಲ್ಲ. ನಾ ಹೇಳ್ತೀನಲ್ರಿ, ನಾನು ಒಮ್ಮೆ ಅವರಿಂದ ಮೋಸ ಮೇಲೆ ನಾನು ಮತ್ತೊಮ್ಮೆ ಎಂದೂ ನಂಬೋದಿಲ್ಲ. ಅದು ರಾಜಕೀಯದಲ್ಲೂ ಮತ್ತು ವೈಯಕ್ತಿಕದಲ್ಲೂ ಹೌದಾ? ನಿಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ತುಂಬಾ ಜೋಪಾನ ಮತ್ತು ಭಯದಲ್ಲೇ ಇರಬೇಕಾ? ಇಲ್ಲ, ಭಯದಲ್ಲಿ ಇರ್ತಿಲ್ರಿ, ನಾನು ಜೋಡ ಹಾಗೆ ನಡ್ಕೋಬೇಕು. ಗೆಳತನ ಆದ್ರೂ ಯಾರು ನಾನು ಇದು ಮಾಡಿದ್ರೆ ನಾನು ಮುಂದೆ ಎಂದೂ ಒಪ್ಪುವುದೇ ಇಲ್ಲ. ನೀವು ಪಾರ್ಟಿ ವಿರೋಧಿ ಚಟುವಟಿಕೆ ಮಾಡಿದ್ರಿ, ಬಿಜೆಪಿಲಿ ಪಾರ್ಟಿ ಎ ಪಾರ್ಟಿ ಬಿ ಟೀಮು ಅಥವಾ ಎ ಟೀಮು ಅಂತ ಮಾಡಿಬಿಟ್ರಿ, ಅದೇ ನಿಮಗೆ ಎಡ್ಬಟ್ಟಾಯಿತು. ಇಲ್ಲಿ ಎ ಟೀಮ್ ಬಿ ಟೀಮ್ ಅಂತಿಲ್ರಿ, ಅಲ್ಲಿ ಏನಿದೆ ಬಿ ಜೆ ಪಿಯಲ್ಲಿ ಏನು ಈ ಕುಟುಂಬದಿಂದ ಏನು ಅನ್ಯಾಯ ಆಗ್ತಾ ಇದೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಹೊಂದಾಣಿಕೆ ಇದ್ದಾರೆ, ಇವತ್ತು ಕರ್ನಾಟಕ ಬಿ ಜೆ ಪಿಗೆ ಇಷ್ಟು ಯಾಕೆ ಪರಿಸ್ಥಿತಿ ಕೆಟ್ಟದನ್ನ ಬಗ್ಗೆ ನಾವು ಕೂಡಿ ಮಾತಾಡ್ತಿದ್ದೀವಿ ಹೊರತು ನಾವು ಯಾರೂ ಪಕ್ಷ ವಿರೋಧಿ ಏನೂ ಮಾಡಿಲ್ಲ. ಬಿ ಜೆ ಪಿ ವಿರುದ್ಧ ಒಂದು ಹೇಳಿಕೆ ಕೊಟ್ಟೆ. ಇವತ್ತು ಫೋನ್ ಮಾಡಿ ಮಾತಾಡ್ತಾರಾ? ಒಟ್ಟಿಗೆ ಸೇರ್ತೀರಾ? ಈಗಲೂ ಮಾತಾಡ್ತಾರೆ, ಈಗಲೂ ಕೂಡ್ತೀವಿ, ಈಗಲೂ ಮತ್ತೆ ಈ ಒಂದು 2-3 ದಿವಸ ನಾವು ಕೂಡ್ತಾ ಇದ್ದೀವಿ. ಸಾಕಷ್ಟು ಬೆಳವಣಿಗೆ ಆಗ್ಲಾಕತ್ತಾವ ಕರ್ನಾಟಕದಲ್ಲಿ. ಹೌದಾ ಸರ್? ಆಗ್ತಾ ಇದ್ದಾರೆ. ಬಿಜೆಪಿ ಬಿ ಜೆ ಪಿ ಅಲ್ರಿ, ಸರ್ಕಾರದಲ್ಲಿ ಇಲ್ಲ. ಏನು ಸರ್ಕಾರದಲ್ಲಿ ಎಲ್ಲಿಯವರೆಗೆ ವಿಜೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಇರ್ತಾನೆ ಯಾವುದೇ ಸಾಧ್ಯ ಇಲ್ಲ. ಅಲ್ಲಿ ಅದನ್ನು ಭದ್ರಕೋಟೆಯನ್ನು ನಿರ್ಮಾಣ ಮಾಡುವಂಥ ಮೊದಲನೇ ಗುತ್ತಿಗೆದಾರ ಅಂದ್ರೆ ನಮ್ಮ ವಿಜೇಂದ್ರ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಿ ತನಕ ಗಟ್ಟಿಯಾಗಿರುತ್ತೆ ಅಂದ್ರೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗೋ ತನಕ. ಯಾಕಂದ್ರೆ ಯಾಕೆ ಗಟ್ಟಿಯಾಗಿರ್ತೈತಂದ್ರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಆಗಿ ಮುಂದಿನ ಭವಿಷ್ಯ ಇಲ್ಲಪ್ಪ ಇನ್ಮೇಲೆ ನಮಗೆ ಕಾಂಗ್ರೆಸ್ನಲ್ಲಿ ಅಥವಾ ನೆಕ್ಸ್ಟು ಇದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರುವುದಿಲ್ಲ ಅಂತ ಭಾವನೆ ಬಂದಾಗ ಅವ್ರಿಗೆ ಮತ್ತೊಂದು ಚಾಯ್ಸ್ ಅಂದರೆ ಬಿ ಜೆ ಪಿ. ಆ ಬಿ ಜೆ ಪಿಗೆ ಬರುವಂಥ ವಾತಾವರಣ ಸೃಷ್ಟಿ ವಿಜೇಂದ್ರ ಮಾಡೋದಿಲ್ಲ. ಯಾಕಂದರೆ ಈಗ ಯಾರಾದರೂ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಅಥವಾ ಯಾರೋ ಒಬ್ಬರು ನಾಯಕರು ವಿಜೇಂದ್ರ ಅಥವಾ ಅವ್ರ ಅಪ್ಪನ ಬಳಿ ಹೋಗಿ ಹಿಂಗೆ ನಾವು ಸೇರ್ತೀನಿ ಅಂತಂದರೆ ಒಂದೇ ಸೆಕೆಂಡ್ನಲ್ಲಿ ಡಿ ಕೆ ಶಿವಕುಮಾರ್ ಫೋನ್ ಹೋಗ್ತದೆ, ನೋಡೋಣ ಇವನು ಬಂದಿದ್ದ ನಮ್ಮ ಹತ್ರ, ಹುಷಾರು ಅಂತ. ಸೊ ಡಿ ಕೆ ಶಿವಕುಮಾರ್ಗೆ ತನ್ನ ಪಕ್ಷ ಅದು ಏನೇ ರಾಜೀನಾಮೆ ಕೊಡ್ತೀನಲ್ಲ ಇನ್ನೇನೇ ಆಗಲಿ ಯಾಕೆ ಹೆದರ್ತಾ ಇಲ್ಲ ಅಂದರೆ ಈ ಥರದ ಒಳ ಫ್ರೆಂಡ್ಶಿಪ್ ಇದೆ ಅಂತ. ಭಾರಿ ಕ್ಲೋಸ್ ಫ್ರೆಂಡ್ಶಿಪ್. ವ್ಯವಹಾರದಲ್ಲಿ ವ್ಯವಹಾರ ಇದೆ ಅಂತ ಹೇಳ್ತಾರೆ, ನನಗೇನು ಅಷ್ಟು ಇದು ಗೊತ್ತಿಲ್ಲ, ಆದರೆ ಇದೇ ಅಂತ ಹೇಳ್ತಾರೆ. ಆದರೆ ಒಮ್ಮೆ ಇವರು ಪಾದಯಾತ್ರೆ ಮಾಡೋದಲ್ಲ ವಿಜೇಂದ್ರ ನೇತೃತ್ವದಲ್ಲಿ, ಅವತ್ತು ಡಿ ಕೆ ಶಿವಕುಮಾರ್ ಒಂದು ಭಾಷಣದಲ್ಲಿ ಹೇಳಿದ್ರು, ನಾವು ಕೊಟ್ಟ ಭಿಕ್ಷೆಯಿಂದ ನೀನು ಚಿಕ್ಕಾಪುರ ಗೆದ್ದಿದ್ದೀಯಾ, ನಾವೇನಾದರೂ ನಾಗರಾಜಗೌಡಿಗೆ ಕೊಟ್ಟಿದ್ದರೆ ನೀನು ವಿಧಾನಸಭೆ ಮೆಟ್ಲೆ ಹತ್ತಿರಲಿಲ್ಲ. ಅಡ್ಜಸ್ಟ್ಮೆಂಟಾ? ಮತ್ತು ನೇರವಾಗಿಯೇ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರಲ್ರಿ, ಮತ್ತು ಅಡ್ಜಸ್ಟ್ಮೆಂಟ್ ಇಲ್ಲಾರ್ದು ಏನಿದೆ, ಕೆಲವೊಂದು ಸೀಟುಗಳು ಹೊಂದಾಣಿಕೆ ಮಾಡ್ಕೊಂಡೇ ಆರಿಸಿ ಬರ್ತಾರೆ ಅವರು. 2028ಕ್ಕೆ ಹಂಗಾರೆ ಬಿ ಜೆ ಪಿ ಏನು ಬರೋಲ್ಲ ರಾಜ್ಯದಲ್ಲಿ? ಮತ್ತು ಈ ಇಂಥ ನಾಯಕತ್ವ ಮ್ಯಾಗಿನ ಇಟ್ಕೊಂಡು ಹೋದ್ರೆ ಹೆಂಗೆ ಬರ್ತೈತೆ ಹೇಳ್ರಿ? ಕಾಂಗ್ರೆಸ್ಸೇ ಬರುತ್ತೆ. ಈಗ ಕಾಂಗ್ರೆಸ್ನು ಶಕ್ತಿನೂ ಅಲ್ಲಗಳಿಲಿಕ್ಕಾಗೋದಿಲ್ಲ. ಯಾವಾಗ ಎದುರಿಗಿನ ಎದುರಾಳಿ ಪ್ರಬಲ ಇರ್ತಾನೆ ಅವಾಗ ಮತದಾರರು ಏನು ಮಾಡ್ತಾರೆ, ಮತದಾರರು 50% ಅಡ್ಡೆಗೋಡೆ ಮೇಲೆ ಕೂತಿರ್ತಾರೆ, ಯಾವುದು ಜೋರು ಆಗ್ತೈತೆ ಆ ಕಡೆ ಓಟ್ ಹಾಕೋರು ಇರ್ತಾರೆ. ಅಲ್ಲಿವರೆಗೆ ಜನರಿಗೆ ಅನ್ನಿಸ್ಬೇಕು ಬಿ ಜೆ ಪಿ ಗ್ಯಾರಂಟಿ ಬರ್ತದಂದ್ರೆ ಜನ ಈ ಕಡೆ ಬರ್ತಾರೆ, ಇಲ್ಲಾಂದರೆ ಅವರೇ ಇರಲಿ ಅನ್ನೋಂಥ ವಾತಾವರಣಕ್ಕೆ ಬರ್ತಾರೆ. ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಇದ್ದಾರಾ? ಸ್ಟ್ರಾಂಗರ್. ಈಗಿನ ರಾಜಕಾರಣದಾಗ ನನಗೆ ಅನ್ನಿಸ್ತದೆ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್. ನೀವೊಂದು ಮಾತು ಹೇಳಿದ್ರಿ, ಕಾಂಗ್ರೆಸ್ನಲ್ಲಿ ಕೊನೆ CM ಸಿದ್ದರಾಮಯ್ಯ ಅಂತ. ನಿಮ್ಮ ಭವಿಷ್ಯ ಸುಳ್ಳಾಯ್ತಲ್ಲ, ಡಿ ಕೆ ಶಿವಕುಮಾರ್ CM ಆದರು? ಸುಳ್ಳು ಆಗ್ತದ್ರಿ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ನಾವೆಲ್ಲ ನಿರೀಕ್ಷೆ ಇಟ್ಟಿದ್ದೀವಿ, ಆ ಸಿದ್ದರಾಮಯ್ಯ ಆಗಲಿಲ್ಲ. ಏನು ಮಾಡೋದು ಕೊನೆಗೆ? ಸಿದ್ದರಾಮಯ್ಯನವರು ಯಾಕೆ ಮಂಕದ ಈ ಟರ್ಮ್ನಲ್ಲಿ ಇಡೀ ಕಾಂಗ್ರೆಸ್ ಶಾಸಕರನ್ನೇ ಕೇಳ್ರಿ, ಅವರು ಪುತ್ರ ವ್ಯಾಮೋಹಕ್ಕೆ ಬಿದ್ದರು. ಅವರು ಒಂದು ರೀತಿ ಮೊದಲಿನಂಗೆ ಮೊದಲು ಈ ಹಣದ ಬಗ್ಗೆ ಅದು ಭಾಳ ವ್ಯಾಮೋಹ ಇರಲಿಲ್ಲ. ಅವರು ಕಟ್ಟಿದ್ರಿಂದ ಏನಾಯಿತು, ಅನಿವಾರ್ಯವಾಗಿ ಈಗ ಅವರು ಪರಮ ಶಿಷ್ಯರು ಎಲ್ಲರೂ ಕೈ ಕೊಟ್ಟರಲ್ಲ. ಅವರೆಲ್ಲ ಹಿಂದೆ ನನಗೆ 1-1.5 ವರ್ಷದಿಂದ ಹೇಳ್ತಿದ್ರು,
ಮೊದಲಿನಂಗೆ ಸಿದ್ದರಾಮಯ್ಯ ಇಲ್ಲ ಅಂದರೆ ಅವಾಗೆ ಸಂಕೇತ ಕೊಡ್ತಾಯಿದ್ರು. ನಮ್ಮ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದೆ ನಾನು, ನೀವು ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅವಾಗ ಅದ್ರ ಮೇಲೆ ಚರ್ಚೆ ಆಯ್ತು. ಇಲ್ಲ ಯತ್ನಾಳ್ ನಾನು ಅದೇ ಸಿದ್ದರಾಮಯ್ಯ ಇದ್ದೀನಿ ಹಾಗೇ ಇದ್ದೀನಿ ಅಂತೆಲ್ಲ ಇಲ್ಲ, ನಿಮ್ಮ ಹಿಂದಿರೋರೇ ಹೇಳಕತ್ತಾರ, ಇವರೆಲ್ಲ ಕೈ ಕೊಡ್ತಾರತ ಅಂತ ಹೇಳಿದ್ದೆ. ಅವ್ರು 37 ಜನ ಸಹಿ ಮಾಡಿ ಕೊಟ್ರಲ್ಲ, ಇಲ್ಲ ಬದಲಾವಣೆ ಮಾಡಲಿಕ್ಕೆ ನಮ್ದು ಯಾವುದೇ ರೀತಿ ಆಕ್ಷೇಪ ಇಲ್ಲ ಅಂತೇಳೇನು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕೊಟ್ರಲ್ಲ, ಮತ್ತು ಉಳಿತೇನ್ರಿ ಸಿದ್ದರಾಮಯ್ಯನವ್ರು. ಹೀಗಾಗಿ ಇವರು ಇಲ್ಲಾಂದ್ರೆ ಸಿದ್ದರಾಮಯ್ಯನ ತೆಗೆಯೋದು ಹೈಕಮಾಂಡಿಗೆ ತಾಕತ್ತಿರಲಿಲ್ಲ, ಈಸಿ ಇರಲಿಲ್ಲ. ಯಾವಾಗ 37 ಜನರು ಅವರು ಅತ್ಯಂತ ಕಟ್ಟ ಏನು ಹೇಳ್ತಿದ್ರು ಅವರು, ಎಲ್ಲಿ ಮುಖ್ಯಮಂತ್ರಿ ಹುದ್ದೆ ಎಲ್ಲಿ ಖಾಲಿ ಇದೆ, ಈಗ ಸಿದ್ದರಾಮಯ್ಯನವ್ರು ಅದಾರಲ್ಲ ತೆನ್ನು ಡೈಲಾಗ್ ಹೊಡಿತಿದ್ರು ಜಮೀರ್ ಅಹ್ಮದ್ ಖಾನ್ ಆದಿಯಾಗಿ, ಯಾರು ಎಲ್ಲರೂ ಸಹಿ ಮಾಡಿಕೊಟ್ರು. ಪುತ್ರ ವ್ಯಾಮೋಹ ಸಿದ್ದರಾಮಯ್ಯ ಅವ್ರಿಗೆ ಜಾಸ್ತಿನಾ ಯಡಿಯೂರಪ್ಪಗೆ ಜಾಸ್ತಿನಾ? ಪುತ್ರ ವ್ಯಾಮೋಹ ಯಡಿಯೂರಪ್ಪ ಫಸ್ಟು, ಸಿದ್ದರಾಮಯ್ಯ ಇತ್ತಿತ್ತಲಾಗಿ ಬರ್ತಾರೆ. ಅದು ಮೊದಲೇನು ಇರಲಿಲ್ಲ, ಸಿದ್ದರಾಮಯ್ಯ ಮೊದಲು ಅವರು ಇದು ಇರಲಿಲ್ಲ, ಅಷ್ಟು ಇರಲಿಲ್ಲ. ಕೊನೆಗೆ ಏನಾಗ್ತೈತೆ ರೀ ಮನುಷ್ಯನ ಕೊನೆಯ ದಿನಗಳಲ್ಲಿ, ಇಲ್ಲಪ್ಪ ನನ್ನ ಮಗನ ಒಂದು ಒಳ್ಳೇದು ಮಾಡಿ ಹೋಗ್ಬಿಡೋಣ ಅಂತ ಲೆಕ್ಕಕ್ಕೆ ಬರ್ತಾರೆ. ಲಿಂಗಾಯತರು ಲೀಡ್ರು ಬಿಜೆಪಿಲಿ ನೀವು ಒಬ್ಬರೇ ಅಲ್ವಲ್ಲ ಸರ್? ತುಂಬಾ ಜನ ಲಿಂಗಾಯತರು ಕ್ಯಾಂಡಿಡೇಟ್ಗಳಿದ್ರು, ಯಾಕೆ ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು? ಯಡಿಯೂರಪ್ಪ ಎಲ್ಲನೂ ಟಾರ್ಗೆಟ್ ಮಾಡ್ಯಾರ, ಇಲ್ಲ ಎಲ್ಲನೂ ಟಾರ್ಗೆಟ್ ಮಾಡ್ಯಾರ್ರಿ. BB ಶಿವಪ್ಪನವ್ರನ್ನ ಏನು ಮಾಡಿದ್ರು, ಜಗದೀಶ್ ಶೆಟ್ಟರ್ನ ಏನು ಮಾಡಿದ್ರು, ಬಸವರಾಜ ಬೊಮ್ಮಾಯಿನ ಏನು ಮಾಡಿದ್ರು? ಅಂದ್ರೆ ಲಿಂಗಾಯತರ ಲೀಡರ್ನೆಲ್ಲ ಡೆಲ್ಲಿ ಕಳಿಸಿ ಮಗನಿಲ್ ಸೇಫ್ ಮಾಡಿದ್ರಾ? ವಿಜಯೇಂದ್ರ ಅವರು ಸೇಫ್ ಆಗಿದ್ದೆ ಎಲ್ಲ MP ಟಿಕೆಟ್ ಕೊಡ್ಸಿದ್ರು ಪಾಪ ಡೆಲ್ಲಿಗೆ ಹೋಗಿ ಅಂತ. ಈಗ ಅವರೆಲ್ಲ ಡೆಲ್ಲಿಗೆ ಹೋದ್ರೆಲ್ಲ ನಿಮ್ಗೆ ಏನಾದ್ರು ಆಫರ್ ಬಂದಿತ್ತಾ? ಸುಮ್ಮನಿರಪ್ಪ ನೀನು. ಇಲ್ಲ ರೀ, ನನಗೆ ಆಫರ್ ಬಂದಿದ್ದು ಅಗರ್ವಾಲ್ ಏನು ಇನ್ಚಾರ್ಜ್ ಇದ್ರಲ್ರಿ, ನಾನು ರಮೇಶ್ ಜಾರಕಿಹೊಳಿ ಅವ್ರ ಮಗನ ಮದುವೆಗೆ ಹೋಗಿ ಕೋಲ್ಹಾಪುರಕ್ಕೆ, ಬೆಂಗಳೂರಿನ ಕೋಲ್ಹಾಪುರ ಫ್ಲೈಟಿಗೆ ಹೋಗಿ ಇಳಿದೆ. ಪ್ಲೀಸ್ ಕಾಲ್ ಮೀ ಅಂತೇಳಿ ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ ಅವ್ರದ್ದು ಮೆಸೇಜ್ ಇತ್ತು. ನಾವು ಫೋನ್ ಮಾಡಿದೆ, ಮಾಡಿದ ಕೂಡಲೇ ಏನು ಹೇಳಿದ್ರು ರಾಧಾಮೋಹನ್ ಅಗರ್ವಾಲ, ನೀವು ಬೆಳಗಾವಿ ಲೋಕಸಭೆಗೆ ನಿಲ್ಲಬೇಕು ಅಥವಾ ಬಾಗಲಕೋಟೆ ನೀವು, ಅದು ನಾನು ಒಬ್ಬ ಟಾರ್ಗೆಟ್ ಇದ್ದೆ ರೀ ವಿಜೇಂದ್ರನ ಲೆಕ್ಕದಲ್ಲಿ. ಅದು ರಾಧಾಮೋಹನ್ ದಾಸ್ ಅಗರ್ವಾಲ್ ಅವ್ರ ಜೊತೆಗೆ ಇವರು ಅಪ್ಪ ಮಕ್ಕಳು ಮಾಡ್ಕೊಂಡಂಥ ಒಂದು ಇದು ಏನ್ರಿ, ಎಲ್ಲರನ್ನ ಕಳಿಸುವಂಥ ಒಂದು, ನನಗೆ ಹೇಳಿದ್ರು ಎಲ್ಲಿವರೆಗೆ ಆಶ್ವಾಸನೆ ಕೊಟ್ಟರು ನನಗಂದ್ರೆ, ನಿಮ್ಗೆ ಬೆಳಗಾವಿ ಟಿಕೆಟ್ ಕೊಡ್ತೀವಿ, ಆಯ್ಕೆ ಆದಮೇಲೆ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಮಾಡ್ತೀವಿ ಕೇಂದ್ರದಲ್ಲಿ. ಇದು ರಾಧಾಮೋಹನ್ ದಾಸ್ ಅಗರ್ವಾಲ ಹೇಳಿದ್ದು. ಇದು 100ಕ್ಕೆ 100 ಕರ್ನಾಟಕ ಬಿಟ್ಟು ಹೋಗ್ರಿ ಡೆಲ್ಲಿಗೆ, ನೀವು ಸೆಂಟ್ರಲ್ ಮಿನಿಸ್ಟರ್ ಆಗ್ಲಿಕ್ಕೆ ಹೋಗ್ರಿ ಅನ್ನಂಗೂ ನನಗೆ ಕೊಟ್ಟರು. ನಾ ಅವಾಗೆ ಹೇಳ್ಬಿಟ್ಟೆ, ನಾ ಯಾವ ಕಾಲಕ್ಕೂ ದಿಲ್ಲಿಗೆ ಹೋಗೋದಿಲ್ಲ. ನಾ 10 ವರ್ಷ MP ಇದ್ದೆ, ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ, ನಾ ಎಲ್ಲ ಅನುಭವಿಸಿ ಬಂದೀನಿ, ನಾವು ಶಾಸಕನಾಗಿ ಉಳಿತೀನಿ, ನಾವು ಬರೋದಿಲ್ಲ ಅಂತ. 2 ಕಡೆ ಆಫರ್ ಇತ್ತು, ಒಂದು ಬಾಗಲಕೋಟೆ ಇತ್ತು, ಬೆಳಗಾವಿ ಇತ್ತು, ನಾವು ಒಪ್ಪಲಿಲ್ಲ. ನನಗೆ ದೂರದೃಷ್ಟಿ ನಾಯಕ ಸರ್, ಎಂಥ ದೂರದೃಷ್ಟಿ ನಾಯಕ ನಾರೇ ಯಡಿಯೂರಪ್ಪ. ಯಡಿಯೂರಪ್ಪ ಅವರು ತಾವು ಹೇಳಿಲ್ಲ, ಅವ್ರು ಹೇಳಿದ್ರೆ ನಾ ಕೇಳೋದಿಲ್ಲ, ಅದು ಗೊತ್ತಲ್ರಿ. ರಾಧಾಮೋಹನ್ ದಾಸ್ ಅಗರ್ವಾಲ ಥ್ರೂ ನನಗೆ ಇದು ಮಾಡಿದ್ರು, ಅದು ಪ್ರಾಮಿಸು ಕ್ಯಾಬಿನೆಟ್ ಮಾಡ್ತೀನಿ ಅಂತ. ನಾ ಹೋಗಲಿಲ್ಲ, ನಾ MLAದಾಗೆ ತೃಪ್ತದಿಂದ ಅಂತೇಳಿ ಇಲ್ಲಿ ಹೋದೆ. ಮುಂದಕ್ಕೆ ಹೆಂಗೆ ಸರ್, ಹೊಸ ಪಕ್ಷ ಏನಾದ್ರು ಕಟ್ತೀರಾ? ನೋಡ್ತೀನಿ, ಈಗ ನಾನಂತ ಹೇಳಿಲ್ಲ, ನವಂಬರ್ವರೆಗೆ ಎಲ್ಲ ಕಡೆ ಇನ್ನು ಅಡ್ಡಾಡ್ತೀನಿ. ನಾಳೆ ಗಣೇಶ ಚತುರ್ಥಿ ಬರ್ತದೆ, ಇಡೀ ರಾಜ್ಯ ಸುತ್ತೀನಿ. ಹಿಂದೂ ಕಾರ್ಯಕರ್ತರು ಏನು ಒಂದು ಜನರ ಭಾವನೆ ನೋಡ್ರಿ, ನಾನು ಸಾಮಾನ್ಯವಾಗಿ ಎಲ್ಲ ಹೋಟೆಲ್ದಲ್ಲಿ ಅಲ್ಲಿ ಇಲ್ಲಿ ಊಟ ಮಾಡ್ತೀನಿ. ಬೆಂಗಳೂರಿಗೆ ಬರಬೇಕಾದ್ರೆ ಎಲ್ಲಿ ಹೋದ್ರೂ ಸಹಿತ, ಅದು ಮೈಸೂರಿನಿಂದ ಹಿಡಿದು ಬೀದರ್ವರೆಗೆ ಎಲ್ಲೇ ಹೋದರೂ ಜನರದ್ದು ಒಂದಿದೆ, ನೀವು ಒಮ್ಮೆ ಮುಖ್ಯಮಂತ್ರಿ ಆಗಬೇಕು. ಇದು ಜನಸಾಮಾನ್ಯ ಅವ್ರು ಎಂದೂ ರಾಜಕಾರಣನೂ ಗೊತ್ತಿಲ್ಲ ಪಾಪ, ವಯೋವೃದ್ಧರು ಇರ್ತಾರೆ, ಬಂದು ಹೇಳ್ತಾರೆ ಹೋಟೆಲ್ನಾಗ ಕೂತಾಗ, ನೀವು ಯತ್ನಾಳ್ರಲ್ವ ತಾವು ಭಾಳ ಚೆನ್ನಾಗಿ ಮಾತಾಡ್ತೀರಿ, ಕಾಂಪ್ರಮೈಸ್ ಆಗಬೇಡಿ, ನೀವು ಮುಖ್ಯಮಂತ್ರಿ ಆಗ್ತೀರಿ. ಈ ರೀತಿ ಒಂದು ಜನರು ಪಾಪ ಅವ್ರ ಬಾಯಿಯಲ್ಲಿ ಏನಿರ್ತದಲ್ರ ಅದು ಸತ್ಯ ಆಗ್ತದೆ. ಯಡಿಯೂರಪ್ಪ ಒಮ್ಮೆಲೆ ಒಮ್ಮೆ ಮುಖ್ಯಮಂತ್ರಿ ಆಗ್ತಂತ ಎಷ್ಟೋ ಜನ ಅಂದಿದ್ದಕ್ಕೆ ಮುಖ್ಯಮಂತ್ರಿ ಆಗ. ಯತ್ನಾಳವರು ಮುಖ್ಯಮಂತ್ರಿ ಆದರೆ ಮುಸ್ಲಿಮರಿಗೆ ಉಳಿಗಾಲ ಇಲ್ವಾ ಕರ್ನಾಟಕದಲ್ಲಿ? ಉಳಿಗಾಲ ಇಲ್ಲ ಅನ್ನೋಂಥದ್ದು ಇನ್ನಿಲ್ರಿ. ಏನು ಉತ್ತರ ಪ್ರದೇಶನಾಗ ಯೋಗಿ ಆದಿತ್ಯನಾಥ್ ಏನಾರೇ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್, ರಾಜ್ಯದಲ್ಲಿ ಯತ್ನಾಳ್ ಅಂತ ಇಲ್ಲ. ಅಂದ್ರೆ ನಾನು ಅವರಷ್ಟು ಎತ್ತರದ ವ್ಯಕ್ತಿ ಅಲ್ಲ, ಆ ಮಾದರಿಯಲ್ಲಿ ರಾಜ್ಯದಲ್ಲಿ ಅಧಿಕಾರ ಮಾಡಬೇಕು. ನನಗೆ
ಭ್ರಷ್ಟಾಚಾರ ಮಾಡುವಂಥ ಆಸೆ ಇಲ್ಲ, ಲೂಟಿ ಮಾಡಬೇಕು ಅನ್ನೋಂಥ ಆಸೆ ಇಲ್ಲ. ನಮ್ಮ ಮಕ್ಕಳನ್ನು ಡ್ರಗ್ಸ್ ಮಾಫಿಯಾ ಗುಟ್ಗಾದ ನೆಪ ಮಾಡಿಕೊಂಡು ಅವರಿಂದ ದುಡ್ಡು ತಿಂದು ಜೀವನ ಮಾಡೋ ಆಸೆ ಇಲ್ಲ. ನನ್ನ ಕುಟುಂಬಕ್ಕೆ ಎಷ್ಟು ಬೇಕು ಒಂದು ಜೀವನ ಮಾಡಲಿಕ್ಕೆ ಅಷ್ಟಕ್ಕೆ ನಾ ಸೀಮಿತ. ನಾಳೆ ನಾ ಯಾವುದೇ ಜವಾಬ್ದಾರಿ ಪೋಸ್ಟ್ನಾಗ ಹೋದ್ರೂ ಲೂಟಿ ಅನ್ನುವಂಥ ಶಬ್ದ ನಾನು ನಿಮಗೇನು ದುಡ್ಡು ಮಾಡೋ ಆಸೆ ಇಲ್ಲ? ಏನೂ ಇಲ್ಲ. ಯಾಕಂದರೆ ಎಷ್ಟಿದ್ರೂ ನಮ್ಮ ಮನೆ ಹೇಳಿದಾರೆ ರೀ, ಬಿಡದಿಗೆ ಹೋಗಿದ್ದೆಲ್ಲ ಡಿ ಕೆ ಶಿವಕುಮಾರ್ಗೆ ಅದೇ ಹೇಳಿದ್ದಾನೆ. ಡಿ ಕೆ ಶಿವಕುಮಾರ್ಗೆ ನಮ್ಗೆ ವಯಸ್ಸು ಭಾಳ ಅಂತರ ಇಲ್ಲ, 1 ವರ್ಷ ಅಷ್ಟೇ ರೀ. ಅವರು 62, ನಾವು 62, 63. ನಾ ಡಿ ಕೆ ಶಿವಕುಮಾರ್ ಈಗೆಲ್ಲ ಇವತ್ತು ಭಾಳ ದೊಡ್ಡ ಪುರಾಣ ಹೇಳಿದ್ರು. ಏನಪ್ಪ ಎಲ್ಲರೂ ಎದೆ ಹೊಡ್ಕೊಂಡು ಬಿಡೋಕೆ ಪ್ರಾಮಾಣಿಕರಿದ್ದವ್ರು. ಇವತ್ತಿನ ಅವ್ರ ಭಾಷಣ ಕೇಳಿಬಿಟ್ರೆ ಅಬಾ ಬಾ 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 ಏನು ತಪ್ಪಿದೆ ಸರ್? ಎಲ್ಲರೂ ಒಟ್ಟಾಗಿ ಹೋಗೋಣ, ಟೀಮ್ ಕರ್ನಾಟಕ ಆಗಿ ಹೋಗೋಣ ಅಂತಾರೆ. ಹೇಳಿರ್ಬೋದು ಅವಾಗ ಒದ್ದು ಅಧಿಕಾರ ಕಿತ್ಕೊಳ್ತೀನಿ ಅಂತ, ಅವಾಗ ಹೇಳಿರ್ಬೋದು. ಈಗ ತಣ್ಣಗಾಗ್ಬಾರ್ದಾ? ಅಲ್ರಿ, ಒದ್ದು ಅಧಿಕಾರಕ್ಕೆ ಕಿತ್ಕೊಳ್ಳೋದು ಸಿದ್ದರಾಮಯ್ಯ ಜೊತೆಗೆ ದಿಲ್ಲಿಯೊಳಗೆ ಏನೇನು ಮಾಡಿ ಅವ್ರನ್ನ ಇಳಿಸಿದ್ರು ಅನ್ನೋದು ಎಲ್ಲ ಜಗಜ್ಜಾಹಿರೈತಿ. ನಾ ಹೇಳೋದೇನೆಂದರೆ ಅದೇ ನಾ ಡಿ ಕೆ ಶಿವಕುಮಾರ್ ಹೇಳಿದ್ದು ಈಗ ಹೇಳ್ತಾರೆ ಅವರು. ನಾನು ನನ್ನ ಹಿರಿಯರು ಮಾಡಿಟ್ಟ ಆಸ್ತಿಯಲ್ಲೇ ತೃಪ್ತನಿದ್ದೀನಿ. ಯಾರು ಯಾಟ ಆಸ್ತಿ ಇತ್ತು ಅನ್ನೋದು ಎಲ್ಲ ಡಿಕ್ಲರೇಷನ್ ಐತಲ್ರಿ. ಈಗ ಅದೇ ಹೇಳಿದ್ರೆ ನಾನು ಇವಾಗ ಅಲ್ಲಿ ಪಾಪ ಬಿಡದಿಯಲ್ಲಿ ರೈತರು ಪಾಪ ಸಣ್ಣ ರೈತರು ಅದಾರೆ. ಒಂದು 10 ಗುಂಟೆ 5 ಗುಂಟೆ ಅವ್ರು ಏನೋ 2 ಕೋಟಿ ಕೊಡ್ತೀನಿ 3 ಕೋಟಿ ಕೊಡ್ತೀನಿ ಒಂದು ಯಾವ ದೊಡ್ಡ ರಿಯಲ್ ಎಸ್ಟೇಟ್ವರೆಗೆ ಲಾಭ ಮಾಡಲಿಕ್ಕೆ ಆ ದುಡ್ಡಿಗೆ ಒಯ್ದು ಎಲ್ಲಿ ಇಡೋರಿದ್ದೀರಿ ನೀವು? ನಿಮ್ಮ ಜೀವನಕ್ಕೆ ಈಗಾಗಲೇ ಹೇಳ್ತಾರೆ ಎಲ್ಲ ಜನ ಮಾತಾಡೋದು 16,000 ಕೋಟಿ ರೂಪಾಯಿ ಇದೆ ಡಿ ಕೆ ಶಿವಕುಮಾರ್ ಹತ್ರ. ಎದಕ್ಕೆ ಮಾಡ್ಲಾಕತ್ತಿರೋದನ್ನು? ಆ ರೈತರನ್ನ ಬಿಡ್ರಿ, ಜೀವನ ಮಾಡಿರಿ. ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ನಂಬರ್ 1 ಅದಾರೆ ಅವರು. ಕರ್ನಾಟಕ ಭಾರತದಲ್ಲಿ ಆ ಪಟ್ಟಿಯಲ್ಲಿ ಟಾಪ್ 10 ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಹೆಸರು. ಅದನ್ನು ಲಿಮಿಟ್ ಮಾಡ್ಕೋಬೇಕಲ್ರಿ. ಇವತ್ತೇನು ಹೇಳೋದಾರಲ್ಲ, ಮೊನ್ನೆ ಒಂದು ಹೇಳಿದ್ರೆ ಎಲ್ಲೋ 10 ರೂಪಾಯಿ ಯಾರೋದು ತಿಂದ್ರೆ ಅವ್ನು ಸಸ್ಪೆಂಡ್ ಮಾಡ್ತೀನಿ, ಅವ್ನು ಇದು ಮಾಡ್ತೀನಿ, ನನಗೆ ತಿಳಿಸಿ ಅದು ಫೋನ್ ನಂಬರ್ ಕೊಡ್ತೀನಿ, ಅದು ಫೋನ್ ನಂಬರ್ ಕೊಡ್ತೀನಿ. ಬರೀ 10 ರೂಪಾಯಿ ತಿಂದವ್ರಿಗೆ ಅಟ್ಟೆ ಇರೋದು, ಕೋಟಿ 1,000 ಕೋಟಿ ತಿಂದವ್ರಿಗೆ ಅಲ್ಲ ಅದು. ಜನ ತಪ್ಪು ತಿಳ್ಕೊಂಡವ್ರು ಎಷ್ಟಪ್ಪ ಅಂತೇಳಿ. ಯಾರು 10 ರೂಪಾಯಿ ತಿಂತಾರೇನ್ರಿ? 10 ರೂಪಾಯಿ 100 ರೂಪಾಯಿ ತಿಂದರೆ ಈಗ ಭಿಕ್ಷಾ ಬೇಡವನು 10 ರೂಪಾಯಿ ತೊಗೋದಿಲ್ರಿ. ಆ ರೇಟ್ ಮೊದಲು 1 ರೂಪಾಯಿ ಅಂತ ಹಿಂಗೆ ಹೋಗಿತಾರೆ. 10 ರೂಪಾಯಿ ಯಾರು ಭ್ರಷ್ಟಾಚಾರ ಮಾಡ್ತಾರೆ? ಅದು ಅಷ್ಟು ಬುದ್ಧಿವಂತದಿಂದ ಉತ್ತರ ಕೊಟ್ಟವ್ರು. 10 ರೂಪಾಯಿ ಎದ್ದವ್ರಿಗೆ ಎಲ್ಲ ಕಡೆ ನಾನು ಪಾರದರ್ಶಕ ಮಾಡ್ತೇನೆ. ಅವೆಲ್ಲ ಮಾಡಿರಿ. ಆ ರೈತರು ಕಣ್ಣೀರು ಹಾಕ್ತಾರಲ್ಲ, ಬಿಟ್ಬಿಟ್ರೆ ಅವ್ರ ಜಮೀನು. ಬರೀ ಏನೋ ಕುಮಾರಸ್ವಾಮಿ ಮಾಡಿದ್ರು, ಅವ್ರು ಮಾಡಿದ್ರು. ಅದರಿಂದ ಅವ್ರು ಮಾಡಿದ್ರೆ ನೀವು ಬಿಡಲಿಕ್ಕೇನು ತಪ್ಪಿದೆ? ಮಾಡಿರಿ. ಚಿತ್ರದುರ್ಗ ಭಾಗದಾಗ ಮಾಡಿರಿ, ಹೊಸ ನಗರ ನಿರ್ಮಾಣ ಮಾಡಿರಿ. ಉತ್ತರ ಕರ್ನಾಟಕದ ಕಡೆಗೆ ಬನ್ನಿ. ಉತ್ತರ ಕರ್ನಾಟಕ ಕಡೆ ಬರ್ರಿ, ಅಲ್ಲಿ ಸಾಕಷ್ಟು ಬರಡು ಭೂಮಿ ಇದೆ. ಬಿಡದಿ ಟೌನ್ಶಿಪ್ ಯಾರಿಗೆ ಅನುಕೂಲ? ಬಿಡದಿ ನೋಡಿರಿ, ಬಿಡದಿ ಟೌನ್ಶಿಪ್ಪು ಮೊದಲು ಯಾರು ಮಾಡಿದ್ರು ಗೊತ್ತಿಲ್ಲ. ಈಗಂತರೂ ಅವರು ನನಗನ್ನಿಸ್ತದೆ ಅವ್ರ ಹೈಕಮಾಂಡನ್ನು ಖುಷಿ ಪಡಿಸ್ಲಕ್ಕೆ ಅದನ್ನು ಮಾಡ್ತಾಯಿದ್ದಾರೆ. ಕರ್ನಾಟಕ ATM ಕಾಂಗ್ರೆಸ್ಗೆ ಅಂತಾರೆ, ನೀವು ಹೇಳ್ತೀರಾ? 100% ATM ಅಲ್ರಿ, ಇಲ್ಲೇ ಅವ್ರ ಜೀವನನೇ ನಡೆದಿದ್ದಿಲ್ಲ. ಬ್ಯಾಂಕೇ ಇದೆ, ಬ್ಯಾಂಕೇ ದೊಡ್ಡ ರಿಸರ್ವ್ ಬ್ಯಾಂಕೇ ಇರೋದು. ಪಾಪ ಮೊನ್ನೆ ಮಂತ್ರಿಮಂಡಲ ಮಂತ್ರಿ ಆದವರು, ನಾವು ವಿಧಾನಸಭೆಯಲ್ಲಿ 2 ದಿವಸ ನಾನು ಎಲ್ಲ ಕಾಂಗ್ರೆಸ್ ಶಾಸಕರು ಎಲ್ಲರ ಜೊತೆ ಮಾತಾಡ್ತೀನಿಲ್ಲ, ಎಲ್ಲರ ಬಾಯಲ್ಲಿದೆ ಯಾವ ಮಂತ್ರಿನೂ ಪುಕ್ಕಟ್ಟೆಗಿಲ್ಲ. ದುಡ್ಡು ಕೊಟ್ಟು ಮಂತ್ರಿ ಆದ್ರೆ ದುಡ್ಡು ಕೊಟ್ಟು 100% ಅವರೇ ಹೇಳ್ತಾರೆ ರೀ. ಎಷ್ಟೆಷ್ಟು ಸರ್? ಏನೋ ನೋಡ್ರಿ, ಅವರು ಒಬ್ರು 100 ಕೋಟಿ ಎತ್ತಾರ, ಒಬ್ರು 50 ಕೋಟಿ ಎತ್ತಾರ, ಅವ್ರು 30 ಕೋಟಿ. 100 ಕೋಟಿ ಒಂದು ಮಿನಿಸ್ಟ್ರಿಗಿರಿಗೆ. ಅವ್ರು ಕಾಂಗ್ರೆಸ್ನಲ್ಲಿರೋ ಕೆಲವೊಂದು ಜನ ಹೇಳೋ ಪ್ರಕಾರ, ಅದು ನಂದಲ್ರಿ, ಈ ಮಂತ್ರಿಮಂಡಲ ಆಗೋದ್ರಾಗೆ 2,000 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ. 2.0 ಡಿ ಕೆ ಶಿವಕುಮಾರ್ ಟೀಮಲ್ಲಿ ಎಷ್ಟು ಕೋಟಿ ಸರ್? 2,000 ಕೋಟಿ ರೂಪಾಯಿದು ಬರೀ ಮಂತ್ರಿಮಂಡಲ ಮಾಡಲಿಕ್ಕೇ ಈ ಮಂತ್ರಿ ಆದವ್ರ ಕಡೆಯಿಂದ ಕಲೆಕ್ಷನ್ ಆಗಿದೆ. ಅವ್ರು ಮುಖ್ಯಮಂತ್ರಿ ನಾನೇನೋ ಹಿಂದಕ್ಕೊಮ್ಮೆ 2,500 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋದು ಅಂದೇನೋ, ಅದನ್ನು ಇದು ಮಾಡಿದ್ದೆ, ಎಡಿಟೆಡ್ ಮಾಡಿದ್ದೆ. ಹೇಳಿ ಸರ್, ಮುಖ್ಯಮಂತ್ರಿ ಆಗಕ್ಕೆ ದುಡ್ಡು ಕೊಡಬೇಕಾ? ಯಾವುದು ಕೊಟ್ಟರೆ ಹೇಳ್ತಾರಲ್ರಿ ಅವರೇ. ಕಾಂಗ್ರೆಸ್ನಲ್ಲಿ ಆ ಸಂಸ್ಕೃತಿ ಮೊದಲಿನಿಂದ ಇದೆ. ಬಿಜೆಪಿಯಲ್ಲಿ ಹೈಕಮಾಂಡದಲ್ಲಿ ಮೋದಿಯವ್ರು ಯಾರು ಸಲಕ ಬರ ಇಲ್ಲ. ಬಿಜೆಪಿ ಹೈಕಮಾಂಡಿಗೆ ಬರ ಅಲ್ರಿ. ಈಗ ಪ್ರಧಾನಮಂತ್ರಿ ಮೋದಿಯವ್ರು ಅದಾರೆ, ಅವ್ರಿಗೆ ಎದಕ್ಕೆ ಬೇಕ್ರಿ? ಏನಾದ್ರು ಅವ್ರೇನು ಅವ್ರ ಕುಟುಂಬ ಏನಾನು ಸಹಿತ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡ್ತಾರೆ, ಒಂದು ಕಿರಾಣಿ ಅಂಗಡಿಗೆ ಇಟ್ಕೊಂಡ್ರು. ಅವ್ರು ಶ್ರೀಮಂತರಾಗಿದ್ದರೆ ಅವರೇ ಕಲ್ಲಿ ಕೆಲಸ ಮಾಡ್ತಿದ್ರಿ, ದೊಡ್ಡ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ರು. ಇಲ್ಲಿ ರೀ
ಇಲ್ಲಿ ನಮ್ಮ ರಾಜ್ಯದಾಗಿರುವಂಥ ಈ ಯಡಿಯೂರಪ್ಪನಂಥ ನಾಯಕರು ಮ್ಯಾಗಿನವ್ರ ಹೆಸರು ಹೇಳಿ ಇವ್ರು ತೊಗೋತಾರೆ. ಇವರೇ ಸಚಿವ ಸಂಪುಟ ಯಡಿಯೂರಪ್ಪ ಮಾಡಿದ್ರಲ್ಲ, ಇದೇನು 17 ಮಂದಿ ತಂದ ಮೇಲೆ ರಾತ್ರಿ 3:00ವರೆಗೆ ಡೀಲಿಂಗ್ ಆಗ್ಯಾವ. ಒಂದೊಂದು ಮಂತ್ರಿಗರಿಗೆ ಎಷ್ಟು ಬಿಜೆಪಿಲಿ? ಅಲ್ಲಿನೂ ಅವ್ರು ಎಷ್ಟು ಕೊಟ್ಟರು 200 ಅದನ್ನು ನೀವು ಬೊಮ್ಮಾಯಿಯವ್ರನ್ನ ಕೇಳಿದ್ರೆ ಗೊತ್ತಾಗ್ತೈತಿ. ಮತ್ತು ಕೆಲವೊಂದು ಮಂದಿ ಅವ್ರು ಕೇಳಿದ್ರೆ ಗೊತ್ತಾಗ್ತೈತಿ. ಬೊಮ್ಮಾಯಿಯವ್ರಿಗೆ ಭಾಳ ಪಕ್ಕ ಗೊತ್ತೈತಿ. ಯಾಕಂದ್ರೆ ಬೊಮ್ಮಾಯಿಯವ್ರಿಗೆ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರೂ ಯತ್ನಾಳ್ ಅವ್ರು ಆಗ್ತಾ ಇರ್ಲಿಲ್ವಾ? ಸ್ವಲ್ಪ ಸಮಾಧಾನದಿಂದ ಇರ್ಬೇಕಿತ್ತ ಅಂತ ನೋಡ್ರಿ, ಅವ್ರ ಹಣೆ ಬರ್ನಾಗಿತ್ತು, ನಮ್ಮ ಹಣೆ ಬರ್ನಾಗಿಲ್ಲ. ಒಪ್ಕೊಬಿಟ್ರ ಸರ್? ಯತ್ನಾಳ್ ಹಣೆ ಬರದಲ್ಲಿ CM ಆಗೋ ಯೋಗ ಇಲ್ವಾ? ಅದು ಮುಂದೆ ಇರುತ್ತೆ. ಮುಂದೂ ಇನ್ನೂ ನಾ ರಾಜಕೀಯ ನಿವೃತ್ತಿ ಆಗಿಲ್ಲ ಅಲ್ರಿ, ನಂದು ಎಂಡ್ ಆಗ್ಯಲ್ಲ. ಎಂಡ್ ಆಗಿದ್ರು ಒಪ್ಕೋತಿದ್ದೆ, ನನ್ನ ಜೀವನದಾಗ ಅದು ಇಲ್ಲ. ಹೊಸ ಪಕ್ಷ ಕಟ್ತೀರಾ ಇಲ್ವಾ ಅನ್ನೋದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಟೈಮ್ ತಗೊಳ್ತೀರಾ? 100%. ಏನು ಹೆಸರಿಡ್ತೀರಾ ಹೊಸ ಪಕ್ಷಕ್ಕೆ? ನೋಡಿದ್ರೆ ಅವಾಗ ಏನೇನು ಬರ್ತದೆ, ಜ್ಯೋತಿಷಿಗಳು ಏನು ಹೇಳ್ತಾರೆ, ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ಕೊಂಡು ಎಲ್ಲರ ಸಲಹೆ ತೊಗೊಂಡು. ಜ್ಯೋತಿಷ ತುಂಬ ನಂಬ್ತೀರಾ ಸರ್? ಸ್ವಲ್ಪ ನಂಬ್ತೀನಿ ರೀ, ಭಾಳ ನಂಬೋದಿಲ್ಲ. ನಡ್ಬರ್ಕ್ ಭಾಳ ನಂಬ್ತಿದ್ದೆ, ಅದೆಲ್ಲ ಸುಳ್ಳಾಗಿದ್ದು. ಜ್ಯೋತಿಷ್ಯದ ಭಾಳ ಹುಚ್ಚಿಟ್ಕೊಂಡಿದ್ದೆ 1-2 ವರ್ಷ. ಅದು ಸತ್ಯ ಇಲ್ಲ. ಮತ್ತು ಈ ಜ್ಯೋತಿಷ್ಯ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಮತ್ತು ಇನ್ನೊಂದು ಈ ಭಾಳ ಕೆಟ್ಟ ಸಂಸ್ಕೃತಿ ದೇಶನಾಗ ಒಂದು ಬಂದದಂದ್ರೆ, ದಿಲ್ಲಿಯಲ್ಲಿ ಕೆಲವೊಂದು ಮಠಾಧೀಶರು ಅದಾರ, ಮಹಾರಾಜರು ಅಂತೇಳಿ. ಅವ್ರು ಒಮ್ಮೆ ಫೋನ್ ಮಾಡ್ತಾರೆ ನಮಗೆ, ದಿಲ್ಲಿಗೂ ನಾವು ಮೋದಿಯವ್ರನ್ನ ಭೇಟಿ ಮಾಡಿಸ್ತೀನಿ, ಅಮಿತ್ ಶಾ ನನ್ನ ಭಕ್ತರು ಅದಾರ, ಡೈಲಿ ನನ್ನ ಮಠಕ್ಕೆ ಬರ್ತಾರ. ಇಂಥ ಕಳ್ಳರು ಭಾಳ ಅದಾರ ದಿಲ್ಲಿ. ಫೋನ್ ಬಂದಿದ್ಯಾ ಯತ್ನಾಳ್ ಅವ್ರಿಗೆ? ಭಾಳ ಬಂದಾರ ಫೋನ್. ಅವ್ರು ರೆಕಾರ್ಡ್ ಸಹಿತ ಇಟ್ಟಿನಿ ನಾನು. ಯಾಕಂದ್ರೆ ನೀವು ಮೀಡಿಯಾದವ್ರು ಏನು ಮಾಡಿಬಿಡ್ತೀರಿ, ಸುಳ್ಳು ಹೇಳ್ತಾರೆ, ಯತ್ನಾಳ್ತಾರ. ಮೋದಿಯವರೇ ನಮ್ಮ ಭಾಳ ಕ್ಲೋಸ್, ಅವ್ರು ಡೈಲಿ ನಮ್ಮ ಮಠಕ್ಕೆ ಬಂದೇ ಹೋಗ್ತಾರೆ ಅಂತ ಹೇಳ್ತಾರೆ. ಇಂಥವ್ರು ಅದಾರ ರೀ. ಅದನ್ನೇ ಹೇಳಿದ್ದು ನಾನು ಹಿಂದೆ 2.5 ಸಾವಿರ ಕೊಟ್ಟಿದ್ದು. ನಾನು ಕೊಟ್ಟರೆ ಮುಖ್ಯಮಂತ್ರಿ ಅಂತ ಹೇಳಿದ್ದಿಲ್ಲ ರೀ. ನಾ ಹೇಳಿದ್ದೆ ಅಂದ್ರೆ ಅಲ್ಲೊಂದು 7-8 ಕ್ಯಾಂಡಿಡೇಟ್ ಕೂತಿದ್ರು ರಾಮದುರ್ಗದಲ್ಲಿ. BJP ಅಪೇಕ್ಷಿತರಿದ್ದರು. ನೋಡ್ರಪ್ಪ, ನನ್ನಂತ ನಾನು ಸೀನಿಯರ್ ಮನುಷ್ಯ, ವಾಜಪೇಯಿ ಸರ್ಕಾರದ ಮಂತ್ರಿ ಅದಾವ, ನನಗೇ ಫೋನ್ ಮಾಡ್ತಾರೆ, ನೀ 2,000 ಕೋಟಿ ರೂಪಾಯಿ ರೆಡಿ ಮಾಡ್ಕೊ, ನಮ್ಗೆ ಅಮಿತ್ ಶಾ ಕೊಡ್ತದಾರ. ಅದು ಇಂಥ ಕಳ್ಳರು ಸ್ವಾಮಿಗಳು ಅದಾರ, ಅದಕ್ಕೆ ನೀವು ಯಾರೂ ನಂಬೇಡ್ರಿ, ಯಾರಿಗೂ ದುಡ್ಡು ಕೊಡಬೇಡ್ರಿ ಅಂತ ಹೇಳಿದ್ದು. ಇದು ಉಲ್ಟಾ ನಾನು ಮ್ಯಾಗ ಬಿಟ್ಬಿಡ್ತೀವಿ. 2.5 ಸಾವಿರ ಕೋಟಿ ಯತ್ನಾಳ್ BJPಯಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ 2.5 ಸಾವಿರ ಕೋಟಿ ಅಂತ. ಸರ್, ಈಗ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿದ್ರು, ನೀವು ಮುಸ್ಲಿಮಿಗೆ ಟಿಕೆಟ್ ಕೊಡಲ್ವಾ? ಇಲ್ಲ, ಕೊಟ್ಟರು ಏನು ಲಾಭ ಆಗೋದಿಲ್ಲ. ಯತ್ನಾಳ್ ಅವರು ಹೊಸ BJPಗೆ ಓಟ್ ಹಾಕೋದಿಲ್ಲ. ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರು. ಕಾಶ್ಮೀರ್ನಾಗ ಇಟ್ಟು ಕೆಲಸ ಮಾಡ್ಯಾರ. ಕಾಶ್ಮೀರದ ಜಮ್ಮು ಪ್ರದೇಶದಲ್ಲಿ ಹಿಂದೂಗಳು ಅದಾರ ಅಂತೇಳಿ BJP MLAಗಳು ಆರಿಸ್ಕೊಂಡ್ರು. ಅದು ಕಾಶ್ಮೀರದಲ್ಲಿ ಒಬ್ಬನು ಹಿಂದೂ ಒಬ್ಬನು ಮುಸ್ಲಿಂ ಕ್ಯಾಂಡಿಡೇಟ್ BJPದ ಆರಿಸ್ಬಿಡ್ಲಿಲ್ಲ. ವೋಟ್ ಬೇಡ, ನೀವು ಟಿಕೆಟು ಕೊಡಲ್ಲ. ಟಿಕೆಟ್ ಎದಕ್ಕೆ ಕೊಡ್ಬೇಕ್ರಿ? ಅವ್ರು ಹೊಟ್ಟೆ ಹಾಕೋದಿಲ್ಲ ಅಂದ್ಮೇಲೆ ಟಿಕೆಟ್ ಕೊಡಲ್ಲ. ಮುಸ್ಲಿಂ ಕ್ಯಾಂಡಿಡೇಟ್ ನಿಲ್ಸಿರ ಹಾಕಲ್ವಾ ಓಟ? ಅವ್ರ ಧರ್ಮಕ್ಕೆ ಹಾಕ್ತಾರೆ ಅಲ್ವಾ? ಧರ್ಮಕ್ಕೆ ಅವ್ರು ಹಾಕೋದಕ್ಕಿಂತ ಅವ ಯಾವ ಪಾರ್ಟಿಯಿಂದ ನಿಂತಾನೋ ಅದ್ರ ಮ್ಯಾಗ ಅವ್ನು ಧರ್ಮ ಅಳಿತಾರೆ. ಈಗ ರೀ, BJP ಸೋಲಿಸಲಿಕ್ಕೆ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರೆ BJP ಸೋಲ್ತದ ಆ ಲೆಕ್ಕಾಚಾರ ಮಾಡ್ತಾರೆ. ಅವರಂತೂ ಜಗತ್ತಿನಲ್ಲಿ ಬುದ್ಧಿವಂತ ಮತದಾರರು. ನಾವು ಹಿಂದೂಗಳೆಲ್ಲ ಬರೇ ಜಗಳಾಡಿವಿ. ದಡ್ರ ಸರ್ ಹಿಂದೂಗಳು? ಇಲ್ರಿ, ಈ ವಿಷಯದಲ್ಲಿ ಒಕ್ಕಟ್ಟಾಗೋದಿಲ್ಲ, ದಡ್ರತ ಅನ್ನೋದಿಲ್ಲ. ಆದರೆ ನಮ್ಮ ಬಿಜಾಪುರ ಜನ ಬುದ್ಧಿವಂತರದ. ಯಾವ ಕ್ಯಾಂಡಿಡೇಟ್ ಹಾಕಿದ್ರು ನನಗೆ ಓಟ್ ಹಾಕ್ತಾರೆ. ಹಿಂದೂ ಯತ್ನಾಳ್ ಅವ್ರಿಗೆ ಓಟ್ ಹಾಕಿದ್ರೆ ಬುದ್ಧಿವಂತರ ಸರ್? ಇಲ್ಲ, ಹಂಗಲ್ರಿ. ಅಂದ್ರೆ ನಮ್ಮಲ್ಲಿ ಹಿಂದೂಗಳು ನಿಲ್ಸಿದ್ರಿ 2018ರಾಗ. ಬೆಳ್ಳುಬ್ಬಿ ಅಂತ ಹೇಳಿ ಒಬ್ಬನ ಎಕ್ಸ್ ಮಿನಿಸ್ಟ್ರು ಬಾಗೇವಾಡಿ ಕ್ಷೇತ್ರದವ್ರು, ಅವ್ರು ತಂದು ಬಿಜಾಪುರ JDS ನಿಂದ್ರಿಸಿದ್ರು. ಅದ್ರ ಓಟ್ ಹಾಕಲಿಲ್ಲ, ನನಗೆ ಹಾಕಿದ್ರು. ಯಾಕಂದ್ರೆ ಹಿಂದೂ ಮತ ವಿಭಜನೆ ಆಗಬಾರ್ದತ್ತೆ. ಸರ್, ಈಗ ಫ್ಯಾಕ್ಟ್ ಮಾತಾಡೋಣ. ಕರ್ನಾಟಕದಲ್ಲಿ BJP ಇದೆಯಾ? ಕರ್ನಾಟಕದಲ್ಲಿ BJP ವಿಂಗು ಕಾಂಗ್ರೆಸ್ನಲ್ಲಿ ಹೆಂಗೆ ಅದಾವಲ್ರಿ, NSUI ಹಾಗೆಲ್ಲ ಅದು ಒಂದು ವಿಂಗ್ ಆಗಿದೆ. ಅಲ್ಲ, ಇವ್ರು ಹಿಂಗೆ ಮಾಡಿದ್ರೆ ಗೆಲ್ತಾರ 2028ಕ್ಕೆ? ಹೆಂಗೆ ಗೆಲ್ತಾರೆ? ಜನ ವಿಶ್ವಾಸ ಕಳ್ಕೊಂಡ್ಬಿಟ್ಟಾರೆ, ಹತಾಶೆ ಆಗ್ಯಾರ. ಇವರು ಹೊಂದಾಣಿಕೆ ರಾಜಕಾರಣ, ಇವರು ವಿಧಾನಸಭೆಯಲ್ಲಿ ಪರ್ಫಾರ್ಮೆನ್ಸ್ ನೋಡಿ ಹತಾಶೆ ಆಗ್ಯಾರ. ಪಾಪ ಜನ ಭಾಳ ವಿಶ್ವಾಸ ಇಟ್ಟಾರೆ. ಎಲ್ಲಿ ವಿಜಯಪುರ ಎಲ್ಲಿ ಬಿಡದೆ ನೀವು ಪಾರ್ಟಿಯಲ್ಲಿಲ್ಲ, ನಿಮಗೆ ಯಾರು ಬಂದು ಕೇಳಲಿಲ್ಲ, ಯಾವ ರೈತರು ಫೋನ್ ಮಾಡಲಿಲ್ಲ ಬನ್ನಿ ಪಾದಯಾತ್ರೆ ಮಾಡಿ ಅಂತ. ಬಂದ್ರಿ ಅಲ್ಲಿಂದ ಇಲ್ಲಿಗೆ. ನಿಮ್ಮಲ್ಲಿರೋರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾರೆ, ಮೈಕ್ ಮುಂದೆ ಇನ್ನೊಂಥರ ಮಾತಾಡ್ತಾರೆ.
ನೋಡ್ರಿ ಕುಮಾರಸ್ವಾಮಿ ಅವರು ಅಲ್ಲ, ಹೆಂಗ್ ನಂಬೋಣ ನಾವು ರಾಜಕೀಯದವ್ರನ್ನ? NDA ಪಾರ್ಟ್ನರು. ನೀವು ಹೋಗ್ಬೇಕಲ್ಲ, ನೀವು ಪಾದಯಾತ್ರದ ಭಾಗವಹಿಸ್ಬೇಕು, ತಪ್ಪೇನಿದೆ ರೀ? ಇವತ್ತು ಸಿದ್ದರಾಮಯ್ಯನವ್ರದ್ದು ಏನು ಮೂಡಾದು ಹಗರಣ ಆದಾಗ ನಿಖಿಲ್ ಕುಮಾರಸ್ವಾಮಿ ಬರಲಿಲ್ಲ ರೀ. ನಿಖಿಲ್ ಕುಮಾರಸ್ವಾಮಿ ಅವರು ಬಂದರು. ನೀವು ಆ ರೀತಿ ಸಾಂಕೇತಿಕ ಬೆಂಬಲ ಅಂದ್ರೆ ಎದಕ್ಕೆ ಕೊಡ್ತೀರಿ? ಸಾಂಕೇತಿಕ ಯಾಕೆ? ಗಟ್ಟಿಯಾಗೆ ಕೊಡಿ. ಯಾಕೆ ನಿಮ್ಮ ಭಯನಾ? DK ಶಿವಕುಮಾರ್ ಏನಾದರೂ ನಿಮ್ಮದು ಫೈಲ್ ತೆಗಿತಾರತ್ತ ಭಯನಾ? DK ಶಿವಕುಮಾರ್ ಹತ್ರ ವಿಜೇಂದ್ರ ಅವ್ರ ಫೈಲ್ ಇದೆಯಾ? ಎಲ್ಲರೂ ಸಿದ್ದರಾಮಯ್ಯ ಕೈಗೂ ಇತ್ತು ರೀ. ಏನು ಮಾಡೋದು? ವಾ, ಸಿದ್ದರಾಮಯ್ಯನವ್ರು ತೆಗೆದಿದ್ರೆ ಇವ್ರದ್ದೆಲ್ಲ ಬಂಡವಾಳ ಅವಾಗಿ ಬೀಸ್ತಿತ್ತು. ಇವರು DK ಶಿವಕುಮಾರ್ ತೆಗಿದ್ದಿಲ್ಲ. ಮೊನ್ನೆ MLC ಒಳಗೆ ಮತದಾನ ಮಾಡಿದ್ರು. ಯಾರು? ನಮ್ಮ ವಿಜೇಂದ್ರನ ಎಲ್ಲ ಗೆಳೆಯರೇ, ಆಪ್ತರೇ. ಯಾಕೆ ಮಾಡಿದ್ರು? DK ಶಿವಕುಮಾರ್ ಫೋನ್ ಬಂತು, ನೀನು ಸುಮ್ಮನೆ ವಿಪ್ ಯಾವಾಗ ಕೊಡ್ತಾರೆ? ಚುನಾವಣೆ ಮತದಾನಕ್ಕಿಂತ ಪೂರ್ವ. ಮತದಾನ ಆಗಿ ರೂಮಿಗೆ ಬಂದಾಗ ವಿಪ್ ಕೊಟ್ಟರೆ ಇದ್ರ ಮ್ಯಾಗಿದ್ದೆ ಕೊಟ್ಟಿದ್ದೀವಿ ಅಂತ ಹೇಳಿ ಕೊಟ್ಟಿದ್ದೀವಿ. ಅಲ್ಲಿ ಮೇಲಿನವರು ರೇಗಾಡದ ಮೇಲೆ ವಿಪ್ ಇಶ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೂ ಕೇಂದ್ರದವರು ಏನೂ ಮಾಡ್ತಾ ಇಲ್ಲ ಇಲ್ಲಿ. ಸೊ ಈಗ ಮೊನ್ನೆ ಪರಿಷತ್ ಎಲೆಕ್ಷನ್ನಲ್ಲಿ JDS ಸೋಲಿಲ್ಲ, BJP ಸೋಲ್ಸಿದ್ದು. BJPನೂ ನೋಡ್ರಿ, JDSನಲ್ಲೂ ಮತಗಳು ಹೋಗ್ಯಾವು. BJP ಇದು JDSನಲ್ಲಿ ಹೋಗಿ. ಪಕ್ಷನ ನಿಮ್ಮನ್ನು ಬೇಡ ಅಂದ್ಮೇಲೆ ನೀವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ನಾ BJPಗೆ ಹಾಂ ಸಪೋರ್ಟ್. ಸರ್, ನಾ ಯಾವ ಪಕ್ಷದಿಂದ ಆಯ್ಕೆ ಆಗೀನಿ ಆ ಪಕ್ಷದ ಅಭ್ಯರ್ಥಿಗೆ ನಾ ಹಾಕ್ಬೇಕಲ್ರಿ. ನನಗೇನು ಕೋಟಿ ಗಟ್ಟಲೆ ದುಡ್ಡು ಕೊಡ್ತಾರೆ ಡೆವಲಪ್ಮೆಂಟ್ನಲ್ಲಿ. MLA ಶಾಸಕರಷ್ಟೇ. ಮಿನಿಸ್ಟ್ರುಗಿರಿ ಕೊಡ್ಲಿಲ್ಲ ಅಂತ ರಾಜೀನಾಮೆ ಕೊಡ್ತೀವಿ ಅಂತಾರೆ, ಪಕ್ಷ ಬಿಟ್ಟು ಹೋಗ್ತೀವಿ ಅಂತಾರೆ. ನೀವು ಪಕ್ಷದಿಂದ ಹೊರಗೆ ಹಾಕಿದ್ರು ನೀವು ಪಕ್ಷಕ್ಕೆ ನಿಷ್ಠರು ಯಾಕೆ? ಅದೇ ಜನರಿಗೆ ನಾನು ಏನು ಅನ್ನೋದು ಗೊತ್ತಾಗಿದ್ದೆ. ನನ್ನ ಅಗ್ನಿ ಪರೀಕ್ಷೆ ಇರೋದೇ MLC ಚುನಾವಣೆ. ಅವಾಗನೇ ನನ್ನ ಅವರು ಖಂಡನೆ ಮಾಡ್ಬೇಕಂತ ಮಾಡಿದರು. ಅದಕ್ಕೇ ಅವ್ರು ಏನು ಮಾಡಿದ್ರು, ಅದಕ್ಕೇ ನಾ ರಾಷ್ಟ್ರೀಯ ಅಧ್ಯಕ್ಷರು ಮೊದಲನೇ ನಾ ಪತ್ರ ಬರೆದೆ, ನಾನು BJPಗೆ ಮತ ಹಾಕ್ತೀನಿ. ಯಾಕಂದ್ರೆ ನಾನು BJPದಿಂದಲೇ ಆಯ್ಕೆ ಆಗಿದ್ದೀನಿ. ಜನ ನನಗೆ BJPಯ ಶಾಸಕತೆ ಆಯ್ಕೆ ಆಗಿದ್ದೀನಿ. BJP ಯಾವಾಗ ಹೇಳ್ತದೆ ಅದಕ್ಕೆ ಓಟ್ ಹಾಕ್ತೀನಿ. ಅಲ್ಲ ಸರ್, ಪಕ್ಷ ಬಿಟ್ಟೋಗಿ ಬೇರೆ ಕಡೆ ನಿಂತ್ಕೊಂಡು ಅಧಿಕಾರ ತಗೊಂಡು ವಾಪಸ್ ಪಕ್ಷ ಬಂದವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಕಳಿಸ್ತೀರ ಅಲ್ಲಿಗೆ. ಯತ್ನಾಳ್ ಏನು ಮಾಡಿದ್ದಾರೆ? ಅಷ್ಟೊಂದು ಬೇಡವಾದ್ರ ನೀವು? ಅವ್ರಿಗೆ ಬಿಟ್ಟೇ ರೀ. ಅವ್ರ ತಂದೆ ಮಗಗೆ ಬಿಟ್ಟರೆ ಇಡೀ BJP ನನ್ನ ಜೊತೆಗೆ ಒಳ್ಳೆ ಸಂಬಂಧ ಇದ್ದಾರೆ. ಶೆಟ್ಟರ್ ಅವರಿಗೆ BJPಲಿ ಏನು ಸಿಕ್ಕಿರಲಿಲ್ಲ? ಶೆಟ್ಟರ್ ನೋಡಿ ಅವ್ರು ಹೋಗೇಬಾರದು. ಅವ್ರು ಮುಖ್ಯಮಂತ್ರಿ ಯಾವ ಕಾಲಕ್ಕೆ ಮುಖ್ಯಮಂತ್ರಿ ಆಗ್ತದ್ರಿ? ಅಂಥದ್ದನ್ನು ಪೋಸ್ಟನ್ನ ಕೊಟ್ಟರು ಅವ್ರ ಪಕ್ಷಕ್ಕೆ ಮೋಸ ಮಾಡಿದ್ರು. ಮತ್ತು ಅವ್ರಿಗೆ ಲೋಕಸಭೆಗೆ ಕೊಟ್ಟರು. ಅಂದರೆ ಇದರಿಂದ ಏನಾಗ್ಬಿಟ್ಟದ, ಯಾರು ಏನು ಬೇಕಾದಷ್ಟು ನಾವು ಏನು ಮಾಡಿದ್ರು ಈ ರಾಜಕಾರಣದಾಗ ಒಪ್ಕೋತಾರಂತ ಕೆಟ್ಟ ಚಾಳಿ ಬಂದುಬಿಟ್ಟಿದೆ. ಇದರಿಂದ ನಾನು ಅದರಿಂದ ಬೇರೆ ಅದೇನೋ ಅನ್ನೋಂಥದ್ದು ತೋರಿಸ್ಬೋದು ಅಂತೂ ಅವಕಾಶ ಸಿಕ್ತು, ತೋರಿಸೋದು. ನೀವೀಗ ಹೊಸ ಪಕ್ಷ ಕಟ್ಟಿದ್ರೆ ನಿಮ್ದೊಂದು ಟೀಮ್ ಇದೆಯಲ್ಲ, ಬರುತ್ತಾ ಸರ್ ನಿಮ್ಮ ಜೊತೆಗೆ? ನಾನು ಯಾರನ್ನೂ ಕರಿಯಲ್ಲ, ಬರ್ರಿ ಮಾಡ್ರಿ ಅಂತೇಳಿ. ಅವರ ರಾಜಕೀಯ ಭವಿಷ್ಯ ಅವ್ರು ನಿರ್ಣಯ ಮಾಡ್ಕೋಬೇಕು. ನೀವು ಡಿಸೈಡ್. ನಾವು ಪಾಪ ಅವ್ರದ್ದು ಏನೇನೋ ಲೆಕ್ಕಾಚಾರ ಇದೆ, ಅದಕ್ಕೆ ನಾನು ತೊಂದರೆ ಮಾಡೋದಿಲ್ಲ. RSS ಬಗ್ಗೆ 1000 ತಲೆಯ ಸರ್ಪ RSS ಒಪ್ಕೋತೀರಾ ನೀವು? ನೋಡಿ, ನಾನು ನಿನ್ನೇನು ಹೇಳಿದ್ದೀನಲ್ರಿ, ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ನಮ್ಮ ಯತೀಂದ್ರ ಅವರಿಗೆ ಅದೇನು ಹುಚ್ಚು ಹಿಡಿದಿದೋ ಗೊತ್ತಿಲ್ಲ. ಬಹುಶಃ ಎಲ್ಲೋ ಅವ್ರಿಗೆ ಇಬ್ಬರಿಗೆ ಏನಾಗಿದೆ ಅಂದರೆ, ಎಷ್ಟು RSSನ್ನು ಅತ್ಯಂತ ಕೆಟ್ಟ ಶಬ್ದಗಳಿಂದ ಟೀಕೆ ಮಾಡೋದು, ನರೇಂದ್ರ ಮೋದಿಯವ್ರ ಬಗ್ಗೆ ಅತಿ ಅಸಹ್ಯಕರವಾಗಿ ಅವ್ರನ್ನ ಅಟ್ಯಾಕ್ ಮಾಡೋದು ಮಾಡಿದರೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಡ್ರಾ ಮತ್ತು ಸೋನಿಯಾ ಗಾಂಧಿ ಖುಷಿ ಆಗ್ತಾರೆ, ನಮ್ಗೆ ಕೊಡ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಅದನ್ನೇ ಮಾಡಿದ್ರು. ನಿರಂತರವಾಗಿ BJP ವಿರುದ್ಧ ದಾಳಿ, ಮೋದಿಯವ್ರ ವಿರುದ್ಧ ದಾಳಿ ಮಾಡಿಕೊಂಡು ಮುಖ್ಯಮಂತ್ರಿ ಆದರು. ಅದೇ ಸ್ಟೈಲ್ನಲ್ಲಿ ನಾವು ಹೋದರೆ DK ಶಿವಕುಮಾರ್ ನಂತರ ನಾವು ಮುಖ್ಯಮಂತ್ರಿ ಕ್ಯಾಂಡಿಡೇಟಿಗೆ ಫಿಟ್ ಆಗ್ತೀವಿ ಅಂತ ಹೇಳಿ ನಮ್ಮ ಪ್ರಿಯಾಂಕಾ ಇವರಿಗೆ ಖರ್ಗೆ ಅವ್ರಿಗೆ ಅನಿಸಿರ್ಬೋದು. ನಮ್ಮ ಈಗ ನೂತನವಾಗಿ ರಾಜಕೀಯ ಹೊಸ ಮೆಟಲ್ ಹತ್ತಿರುವಂಥ ನಮ್ಮ ಸಿದ್ದರಾಮಯ್ಯನವ್ರ ಮಗುಗೂ ಅನಿಸಿರ್ಬೋದು. ಅಲ್ಲ ಸರ್, ನಾಗೇಂದ್ರ ಅವ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿರೋ BJP ಸುಮ್ಮನೆ ಸಾಂಕೇತಿಕವಾಗಿ ಧ್ವನಿ ಎತ್ಕೊಂಡು ನಗಡ್ಕೊಂಡು ಕೂರ್ತಾರಲ್ಲ. ಸೆಷನ್ ಒಳಗೆ BJP ಹಂಗೆ ನಗಾಡ್ಕೊಂಡು ಕೂತ್ರೆ ಕಾಂಗ್ರೆಸ್ಸು ಹೆದ್ರದಿರ್ಲಿ ತಿರುಗು ನೋಡಲ್ಲ. ಅದಕ್ಕೆ ತಿರುಗಿ ನೋಡಲ್ಲಾಗ್ಯಾರ ಅವರು. ಇವ್ರು ಮುನ್ನೆತ್ತು ಜೋಕ್ ಮಾಡ್ತಾರೆ. ಯಾವಾಗಲೂ ರೀ ಒಂದು ಹೋರಾಟ ನಾವು ತೊಗೊಂಡಿವಿ ಅಂದರೆ ಸೀರಿಯಸ್ನೆಸ್ ಎಷ್ಟು ಇರ್ಬೇಕಂದ್ರೆ, ಇವನ್ನ DK ಶಿವಕುಮಾರ್ ಮುಖ್ಯಮಂತ್ರಿ
ಅಪೋಸಿಷನ್ ಪಾರ್ಟಿ ಇದಕ್ಕೆ ಬಂದ್ರೂ ಮಾತಾಡಬಾರ್ದು. ಎಲ್ಲೂ ಆಗ್ತಾ ಇಲ್ಲ. ಜೋಕ್ ಮಾಡ್ತಾರೆ ಅಷ್ಟೇ ಅಲ್ರಿ. ಒಂದು ಸಲ ಅಂತರೂ ವಿಜೇಂದ್ರ, ನಾನೇ ಸಾಕ್ಷಿದ್ದೀನಿ, ನಾವೆಲ್ಲ ಧರಣಿ ಕೂತೀವಿ ರಾತ್ರಿ, ಬಾವಿಯಲ್ಲಿ ಕೂತೀವಿ. ವಿಜೇಂದ್ರ DCM ಇದ್ರು DK ಶಿವಕುಮಾರ್ ಕಡೆ ಹೋಗಿ ಲೆಟ್ರ್ ಸಹಿ ಮಾಡಿಸ್ಕೊತಾ ಇದ್ದಾರೆ ಒಂದು 10-15. ಇದು ಹೋರಾಟ ಕೂತಾಗ. ಮೊದಲೇದ್ದು ಅಪೋಸಿಷನ್ ಪಾರ್ಟಿ ಲೀಡರು, ರಾಜ್ಯಾಧ್ಯಕ್ಷ, ಟ್ರೆಜರಿ ಬೆಂಚಿಗೆ ಹೋಗಬಾರ್ದು. CM ಆಪೋಸಿಷನ್ ಲೀಡರ್ ನೋಡಿದ್ರೆ ಭಯ ಪಡಬೇಕು, ಎಲ್ಲಿ ಏನು ಹೇಳ್ತಾರೋ, ಯಾವುದ್ರಲ್ಲಿ ಸಿಗಾಕೊಂಡ್ವೋ ಅಂತ. ಇದು ಏನು ಸರ್ ಇದು? ನೀವು ನೋಡಿಬಿಟ್ರೆ ಅವ್ರ ಮ್ಯಾಗ ಫೋಕಸ್ ಇಡ್ರಿ. ಜೋಕ್ ಮಾಡ್ತಿರ್ತಾರೆ, ಅವರು ಇವರಿಗೆ ಹೇಳ್ತಿರ್ತಾರೆ, ಇನ್ನೊಂದು ಸ್ವಲ್ಪ ಜೋರು ಮಾಡ್ತಾ ಇರ್ತಾರೆ. ಅಲ್ಲ, ನಿಮ್ಮ BJP ಹೈಕಮಾಂಡ್ ಏನು ಕೈಲಾಗ್ದಿದ್ದಂಗಾರೆ ಕಾಣಿಸ್ತಾ ಇಲ್ಲ. ಅವ್ರು ಹೈಕಮಾಂಡದವ್ರು ಯಾಕೆ ಇವ್ರಿಗೆ ಇಷ್ಟು ವಿಶೇಷ ರಿಯಾಯಿತಿ ಕೊಟ್ಟಾರೋ ಗೊತ್ತಿಲ್ಲ. ಇದನ್ನ ವಿಶೇಷ ರಿಯಾಯಿತಿ ಅಂತಾರ ಅಥವಾ ಬೇಡವಾಗಿರೋ ಕೂಸು ಅಂತಾನ? ಏನು ಹಂಗೆ ಆಗಿಬಿಟ್ಟಿದೆ. ಕರ್ನಾಟಕದ ಬಗ್ಗೆ ಯಾವಾಗ ಅವ್ರು ಕ್ರಮ ತಗೋತಾರೋ ಅದೇ ಒಂದು ಕಾದು ನೋಡ್ಬೇಕಟ್ಟೆ. ಭಾಳ ಭಾಳ ನಾವು ನೋಡ್ತೀನಲ್ರಿ, ಮುಂದೆ ಕುಂತ ಬೆಂಚಿನವರು ಸೀರಿಯಸ್ ಇರಬೇಕು. ಅವ್ರ ಮುಖದ ಮೇಲೆ ಒಂದು ಗಾಂಭೀರ್ಯತೆ ಇರಬೇಕು, ಸಿಟ್ಟಿರಬೇಕು. ನಾವು ಇವತ್ತು ವಾಲ್ಮೀಕಿ ಸಮುದಾಯದ ಹಣ ತಿಂದಾರಲ್ಲ, 187 ಕೋಟಿ. ಇನ್ನು ಸಿದ್ದರಾಮಯ್ಯ ಒಪ್ಕೋತಾರೆ, ಇದರಲ್ಲಿ ಅಸೆಂಬ್ಲಿಯಲ್ಲಿ 85 ಕೋಟಿ ಆಗಿದೆ. ಮತ್ತೆ ಅವರನ್ನೇ ಕರ್ಕೊಬರ್ತಾರೆ. ಯಾಕೆ, ಏನಾಗಿರುತ್ತೆ? ಏನಾದ್ರು ಪೆನ್ ಡ್ರೈವ್ ಇಟ್ಕೊಂಡಿದ್ದೀನಿ, ವಿಡಿಯೋ ಇಟ್ಕೊಂಡಿದ್ದೀನಿ, ಬ್ಲ್ಯಾಕ್ ಮೇಲು. ಈ ಎರಡು ಪಾರ್ಟಿಯೊಳಗೆ ಈ ಸಂಸ್ಕೃತಿ ಬಂದ್ಬಿಟ್ಟಿದೆ. ಕಾಮನ್ ಇದು ಪೆನ್ ಡ್ರೈವ್, ಇದು ಬ್ಲ್ಯಾಕ್ ಮೇಲ್ ಅಂತ ಬಂದ್ಬಿಟ್ಟಿದೆ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಏನು ಮಾಡ್ಲಕತ್ತಾರೋ ಗೊತ್ತಿಲ್ಲ ಅವ್ರ ಪಾರ್ಟಿಗೆ ರೀ. ಇವರಿಬ್ಬರು ನಮ್ಮ ಕಾಂಗ್ರೆಸ್ನ ಕಡೆನೂ ಅವ್ರ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಮತ್ತು ಅಪೋಸಿಷನ್ನವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. BJPಯವರು BJPಯಲ್ಲಿರುವಂಥವ್ರ ಬಗ್ಗೆನೇ ಬ್ಲ್ಯಾಕ್ ಮೇಲ್ ಮಾಡ್ಕೊತಾ ಹೇಳ್ತಾರೆ. ಇದು ಕರ್ನಾಟಕದಲ್ಲಿ ಈ ಬ್ಲ್ಯಾಕ್ ಮೇಲ್ ಮಾಡೋದು ಭಾಷೆ ದೇಶದಲ್ಲಿ ಎಲ್ಲಿಯೂ ಇಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದೊಂದು ರೀತಿ ಒಂದು ಕೆಟ್ಟ ಸಂಸ್ಕೃತಿ. ಈ ಒಂದು 5-6 ವರ್ಷದಲ್ಲಿ ಇದು ಭಾಳ ಜಾಸ್ತಿ. ಒಂದೆರಡು ಹೆಸರು ಹೇಳ್ತೀನಿ, ಥಟ್ ಅಂತ ಏನನ್ಸುತ್ತೆ ಹೇಳಿ ಸರ್. CT ರವಿ ಒಬ್ಬ ಹೋರಾಟ ಮಾಡ್ತಾ ಇದ್ದಾನೆ, ಆದರೆ ಪರಿಪೂರ್ಣವಾಗಿ ಹೋರಾಟ ಮಾಡ್ತಾ ಇಲ್ಲ. CT ರವಿನ ಸೋಲ್ಸಿದ್ಯಾರು? ಯಡಿಯೂರಪ್ಪ, ವಿಜೇಂದ್ರ. BJP ಅವರಲ್ವ ಅವರು? BJP. ಮತ್ತೆ ನೇರವಾಗಿಯೇ ಅಲ್ಲಿ ಲಿಂಗಾಯತರಿಗೆ ಚಿಕ್ಕಮಗಳೂರಿನಲ್ಲಿ ಸಂದೇಶ ಕಳಿಸಿದ್ರು. BJPಯಲ್ಲಿ ಇರುವಂಥ ವ್ಯಕ್ತಿನ DK ಶಿವಕುಮಾರ್ಗೆ ಹತ್ತಿರ ಕಳಿಸಿ ವಿಜೇಂದ್ರನೇ ಟಿಕೆಟ್ ಕೊಡಿಸಿದ್ದು. ಇದು ಜಗಜ್ಜಾಹಿರ್ ಇರ್ತೈತಿ. ಯಡಿಯೂರಪ್ಪ ಪೂರ್ತಿ ಏನು ನಮ್ಮ ಇದರ ಮಹಾಭಾರತದಲ್ಲಿ ಯುಧಿಷ್ಠಿರಲ್ಲ, ಯಾರು ದುರ್ಯೋಧನ ತಂದೆ, ಆ ಪಾತ್ರ ವಹಿಸ್ತಾ ಇದ್ದಾರೆ. ವಿಜೇಂದ್ರ ನೋಡ್ರಿ, ಒಬ್ಬ ದುರ್ಯೋಧನ ಆ ಪಾತ್ರದಲ್ಲಿ ಅವ್ರು ಅದಾರ. BJP ಮುಗಿಸಿ ಹೋಗ್ಬೇಕಂತ ಅವ್ರು ಪ್ರತಿಜ್ಞೆ ಮಾಡಿದ್ರಿ. ಏನು ಮಾಡೋದು? ವಿಜೇಂದ್ರ ಸುಧಾರಣೆ ಭಾಳ ಒಳ್ಳೆಯ ಅವಕಾಶ ಇತ್ತು, ಉಪಯೋಗ ಮಾಡ್ಕೊಳ್ಳಿಲ್ಲ. ಅಶೋಕ್ ಪಾಪ ಏನಾಗಿಬಿಟ್ಟಿದ್ದಾರೆ, ಆ ಮನುಷ್ಯನಿಗೆ ಒಂದು ರೀತಿ ಎರಡು ಕಡೆಯಿಂದ ಪ್ರೆಷರು. ಅನಿವಾರ್ಯವಾಗಿ ಸುಮ್ಮನೆ ಎಲ್ಲ ನೋಡ್ತಾರೆ. ಅಶೋಕ್ ಅವ್ರ ಬಗ್ಗೆ ಅಸಮಾಧಾನ ಭಾಳ ಇದೆ ರೀ. ಬೊಮ್ಮಾಯಿಯವ್ರು ಏನು ಗೊತ್ತಾಯ್ತಲ್ರಿ, ಬೊಮ್ಮಾಯಿಯವರು ಮನಸ್ಸು ಮಾಡಿದರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸರ್ಕಾರ ಹಂಗಂತೀರಾ ಸರ್? ಬರ್ತಿತ್ತು. ಕಾಂಗ್ರೆಸ್ ಕಡೆ ಮಾತಾಡೋಣ. DK ಶಿವಕುಮಾರ್ ಅಂದ ತಕ್ಷಣ ಏನು ತಟ್ಟಂತ ಬರುತ್ತೆ ತಲೆಗೆ? DK ಶಿವಕುಮಾರ್ ಅವರು ಇವತ್ತಿಂದ ನೋಡಿಬಿಟ್ರೆ ಯಾವ ಇದರಲ್ಲಿ ಯಾವ ರೀತಿ ನಾಟಕ ಪಾತ್ರ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಅಂಥ ಒಬ್ಬ ಒಳ್ಳೆಯ ಶ್ರೇಷ್ಠ ಕಲಾವಿದ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲ, ಅವ್ರಿಗಿಂತ ಶ್ರೇಷ್ಠ ಕಲಾವಿದ. ಬಣ್ಣ ಹಚ್ಚದೆ DK ಶಿವಕುಮಾರ್ ನಾಟಕ ಮಾಡ್ತಾ ಇದ್ದಾರಾ? ಬಣ್ಣ ರಹಿತವಾಗಿಯೇ ನೆಟ್ಟು ಮಾಡ್ತಾರೆ, ಬಣ್ಣ ಹಚ್ಚದಲ್ಲೇ. ಸಿದ್ದರಾಮಯ್ಯ ಕೊನೆಗೆ ಬಂದು ಅವರು ಪುತ್ರಯಾಮಕ್ಕೆ ಬಲಿಯಾಗಿ ಅವರು ಇದರಿಂದ ಅವರು ತಮ್ಮ ಮೊದಲಿನ ಇಮೇಜ್ ಉಳಿಸೋಲಿಲ್ಲ. ಅಮಿತ್ ಶಾ ಇವತ್ತು ದೇಶನೇ ನೆನಪಿಡಬೇಕು ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತೇನಾದರೆ ಕಾಶ್ಮೀರ 370 ಅನ್ರಿ, ಭಾಳಷ್ಟು ಇವು ತ್ರಿಬಲ್ ತಲಾಕ್ ಅನ್ರಿ, ಈ ಅದು ಏನು ನಮ್ಮದು ವಕಫ್ ಇರ್ಬೋದು. ದೇಶದ ಹಿತದೃಷ್ಟಿಯಿಂದ ಅಮಿತ್ ಶಾ ಅಂತವರು ಗೃಹ ಮಂತ್ರಿ. ಅಮಿತ್ ಶಾ ಪುತ್ರ ವ್ಯಾಮೋಹ ಇಲ್ವಾ? ಅಮಿತ್ ಶಾ ಅವರು ರಾಜಕೀಯವಾಗಿ ಬಂದಿಲ್ಲಲ್ರ ಅವ್ರ ಪುತ್ರ. ಅವ್ರೇನು ರಾಜ್ಯಸಭಾ ಮಾಡಿಲ್ಲ, ವಿಧಾನ ಪರಿಷತ್ ಮಾಡಿಲ್ಲ. ಅವರು ಬಿಸ್ನೆಸ್ನಲ್ಲಿ ಮಾಡ್ಬೋದು, ಅದಕ್ಕೇನು ನನ್ನ ಮಕ್ಕಳು ಲೈನ್ ಇಲ್ವಾ, ಬಾರ್ಡರ್ ಇಲ್ವಾ? ಪುತ್ರ ವ್ಯಾಮೋಹ ರಾಜಕೀಯಕ್ಕೆ ತಂದ್ರೆ ಮಾತ್ರನಾ?
ಹೌದ್ರಿ, ಹಂಗೆ ಇದೆ ರೀ. ಈಗ ಬಿಸ್ನೆಸ್ನಲ್ಲಿ ಅನ್ನೋದು ನಮ್ಮ ಮಕ್ಕಳ ಭವಿಷ್ಯನೂ ನಾವು ನೋಡ್ಬೇಕಲ್ರಿ, ಒಳ್ಳೇದಾಗ್ಬೇಕತ್ತ. ಅಲ್ಲಿ ರಾಜಕೀಯಕ್ಕೆ ತೊಗೊಂಡು ಬಂದು ಮಂದೇ ಮನೆಯಲ್ಲಿ 2, 2, 3 ಮಂದಿ ಆದರೆ ಹೆಂಗ್ರಿ? ಒಬ್ಬ ಬಂದರೆ ಸರಿ, ಒಬ್ಬ ಮಗ MP, ಒಬ್ಬ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರು, ಒಬ್ಬ ಮಗ ರಾಜ್ಯಾಧ್ಯಕ್ಷ. ಮೋದಿಯವರಂತೂ ಇವತ್ತಿನ ರಾಜಕೀಯದಲ್ಲಿ ಒಬ್ಬ ನಿಷ್ಕಳಂಕ ಚಾರಿತ್ರ್ಯಗಳು ಅಂತ ಒಬ್ಬ ಪ್ರಧಾನಮಂತ್ರಿ. ಪ್ರಿಯಾಂಕಾ ಪ್ರಿಯಾಂಕಾ ಗಾಂಧಿನೇ ಅಲ್ರ ಅವ್ರು, ಪ್ರಿಯಾಂಕಾ ವಾಡ್ರಾ. ಅದು ಪೂರ್ತಿ ನಾವು ಏನು ಮಾತಾಡೋದು ನೋಡಿದ್ರೆ ಏನೋ ಒಂದು ಇಂದಿರಾ ಗಾಂಧಿಯ 2ನೇ ಇದು ತಿಳ್ಕೊಂಡಿದ್ರು. ಯಾವೇ ಆ ಲಕ್ಷಣಗಳು ಇಲ್ಲ. ಮೊಮ್ಮಗಳಲ್ಲಿ ಆ ಲಕ್ಷಣ ಕಾಣಿಸ್ತಾ ಇಲ್ವಾ? ಇಲ್ಲ ಎಲ್ಲ ಪೋಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೋನಿಯಾ ಗಾಂಧಿ ಅಂತಹ ಬಹಳ ಕ್ರೂರ ಒಂದು ಹೆಣ್ಮಗಳನ್ನ, ಯಾಕಂದ್ರೆ ನಾನು ಸಮೀಪದಿಂದ ನೋಡೀನಿ ಸೋನಿಯಾ ಗಾಂಧಿ ಅವರು. ನಾನು ಸರ್ಕಾರನಾಗ ಇದ್ದಾಗ ಎದುರಿಗೆ ವಿರೋಧ ಪಕ್ಷ ನಾಯಕರಿದ್ರು. ವಾಜಪೇಯಿ ಅವ್ರು ಮಾತಾಡುವಾಗ ಅವ್ರ ಮುಖ ನೋಡಿಬಿಟ್ರೆ ಎಷ್ಟು ಒಳಗೆ ವಿಷ ತುಂಬಿದೆ ಅನ್ನೋದು, ಅಷ್ಟು ಒಂದು ರೀತಿ ಮತ್ಸರದ. ರಾಹುಲ್ ಗಾಂಧಿ PM ಆಗ್ತಾರಾ? ಇದೊಂದು ಜಗತ್ತಿನ ಒಂದು ದೊಡ್ಡ ಜೋಕರ್ ಇದು. ರಾಹುಲ್ ಗಾಂಧಿ PM ಎಲ್ಲಿವರೆಗೆ ನಮ್ಮ ಕಡೆ ಒಂದು ಹೇಳ್ತಾರೆ, ಲಗ್ನ ಆಗೋಗಿತ್ತು ಹುಚ್ಚಿ ಬಿಡೋದಿಲ್ಲತ್ತ, ಹುಚ್ಚಿ ಬಿಡುತ್ತಾನ ಲಗ್ನ ಆಗೋದಿಲ್ಲತ್ತ. ಹಂಗೆ ರಾಹುಲ್ ಗಾಂಧಿ. ಓಕೆ ಸರ್, ನೀವು ಕಾಫಿ ಲವರ ಟೀ ಲವರ ಸರ್? ನಾ ಕಾಫಿ ರೀ. ಇದೊಂದು ಟೇಸ್ಟ್ ಮಾಡಿ ಸರ್ ಈ ಡ್ರಿಂಕ್ನ. ಜೀನಿ ಹೇಗೆ ಅನ್ನಿಸ್ತು ಹೇಳಿ ಸರ್? ಚೆನ್ನಾಗಿದೆ ರೀ. ಜೀನಿ ಏನು ಕುಡ್ದಂಗೆ ಅನ್ನಿಸ್ತಾ ಇದೆ? ಒಂದು ರೀತಿ ಕಾಫಿ ಟೇಸ್ಟ್ ಇದೆ ರೀ. ಬಟ್ ಇದು ವೆಜಿಟೇಬಲ್ ಕಾಫಿ ಸರ್, ಕೆಫಿನ್ ಇಲ್ಲ, ಕಾಫಿ ಪೌಡರೇ ಇಲ್ಲ. ಇದರಲ್ಲಿ ಕ್ಯಾರೆಟು, ಬೀನ್ಸು, ಏನೋ ನುಗ್ಗೆ ಸೊಪ್ಪೆಲ್ಲ ಹಾಕಿದ್ದಾರೆ. ಹೊಸದಾಗಿ ಟ್ರೆಂಡಲ್ಲಿ ತಂದಿದ್ದಾರೆ ಸರ್. ಚೆನ್ನಾಗಿದೆ ರೀ. ಹೆಲ್ದಿ ಡ್ರಿಂಕ್. ಕಾಫಿ ಕುಡಿಬೇಕು ಅಂತ ಅಷ್ಟೇ ನಮ್ಮ ತಲೆಯಲ್ಲಿ. ಇದು ಎದರಿಂದ ತಯಾರಾಯಿತು ಅನ್ನೋದಕ್ಕಿಂತ ಇದರಿಂದ ಆದರೆ ಅಪಾಯ ಕಡಿಮೆ. ಇದು ಎಲ್ಲ ತರಕಾರಿ ಕಾಫಿ ಅಂತೇಳಿ ಅದರಿಂದ ಚೆನ್ನಾಗಿ ಅನ್ಸುತ್ತಾ ಸರ್? ಚೆನ್ನಾಗಿದೆ. ಕಾಫಿ ಟೀ ಬದಲು ಇದನ್ನು ಕುಡಿಯೋಕೆ ಲಾಯಕ್ಕಿದೆ ಅಂತೀರಾ? 100%. ಜೀನಿ ವೆಜಿಟೇಬಲ್ ಕಾಫಿ ಅಂತಾನೆ ಹೆಸರಿಟ್ಟಿದ್ದಾರೆ. ಈಗ ಮಾರ್ಕೆಟಿಗೆ ತರ್ತಾ ಇದ್ದಾರೆ ತುಮಕೂರಿನವರು. ಇವರು ಪ್ರಾಡಕ್ಟ್ ಭಾಳ ಇದೆ ರೀ. ಭಾಳ ಇದೆ, ಬಟ್ ಇದನ್ನು ಹೊಸದಾಗಿ ತರ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಾಡ್ಯಾರ. ಮಕ್ಕಳಿಗೆ ದೊಡ್ಡವ್ರಿಗೆಲ್ರಿಗೂ ಅನುಕೂಲ ಆಗುತ್ತೆ ಅಂತ. ಟೇಸ್ಟ್ ಇದೆ ರೀ. ಕಾಫಿ ಹಂಗೆ ಅನ್ನಿಸ್ತದೆ. ಎಸ್ ಸರ್. ಎನಿವೆ 1 ಗಂಟೆಗಳ ಕಾಲ ಸತತವಾಗಿ ನಮ್ಮ ಜೊತೆ ಕೂತ್ಕೊಂಡು ಅತ್ಯದ್ಭುತ ಮಾತುಗಳನ್ನು ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ ಸರ್. ತಮಗೂ ಧನ್ಯವಾದಗಳು. ನಮ್ಗೆ ಯಾವುದೇ ಕಾಂಟ್ರವರ್ಸಿ ಆಗದ ರೀತಿಯಲ್ಲಿ ತಾವು ಪ್ರಶ್ನೆ ಕೇಳಿದ್ರಿ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಾಗಿತ್ತು ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರ ಮಾತು. ಮತ್ತೆ ಮುಂದಿನ ಸ್ಪೆಷಲ್ ಗೆಸ್ಟ್ ಜೊತೆಗೆ ಸಿಗೋಣ ಅಂತ ಹೇಳ್ತಾ ನೋಡ್ತಾರೆ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.